ಅಂದರೆ ಜೆ ಪಿ ಅಂದ ತಕ್ಷಣ ನಮಗೇನೋ ಒಂದು ವಿಶಿಷ್ಟವಾಗಿರೋ ಪ್ರೀತಿ ನಮ್ಮೆದೆ ಎಲ್ಲರ ಎದೆ ಒಳಗಡೆ ಉಕ್ಕಿ ಜೆ ಪಿ ಅವರು ಇರೋ ಎಲ್ಲ ಕಾರ್ಯಕ್ರಮಗಳು, ಜೆ ಪಿ ಅವ್ರ ಬಗ್ಗೆ ಮಾಡೋ ಎಲ್ಲ ಕಾರ್ಯಕ್ರಮಗಳು ಕೂಡ ಒಂಥರ ಹೃದಯದಿಂದ ಆಗ್ತವೆ. ಹಾಗಾಗಿ ಈ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ನೋಡಿದವ್ರಿಗಿಂತ ಹೆಚ್ಚಾಗಿ ಹಲವಾರು ಮೀಡಿಯಾಗಳಲ್ಲಿ ಬಂದಂಥ ಲೈವನ್ನು ಸಾವಿರಾರು ಜನ ನೋಡಿದ್ದಾರೆ. ನಮಗಿಲ್ಲಿ ಇರೋರು ಎಲ್ಲರೂ ಒಂದೊಂದು ಪ್ರಶ್ನೆ ಏನು ಕೇಳಿದ್ರು ನಮಗೊಂದು ಅರ್ಧ ಗಂಟೆ ಸಾಕಾಗತ್ತೆ. ಯಾಕಂದರೆ ಆಮೇಲೆ ಸಮಾರೋಪ ಕಾರ್ಯಕ್ರಮ, ಹಾಗಾಗಿ ಎರಡು ಪ್ರಶ್ನೆ ಅಂತ ಆಗ್ಬೋದು. ಹಾಗಾಗಿ ನಾವು ಬೇಗ ಮುಗಿಸ್ತೀವಿ. ನನಗೆ ಮೊದಲಿಗೆ ಜೆ ಪಿ ಸರ್ಗೆ ನಾನೇ ಪ್ರಶ್ನೆ ಕೇಳ್ತೀನಿ. ಇಲ್ಲಿರೋರೆಲ್ಲರೂ ತುಂಬ ಸೀರಿಯಸ್ ಆಗಿರೋ ಪ್ರಶ್ನೆಗಳನ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ಲಿ ನಾನು ಮಂಜು ಬಿಟ್ಟು ಇನ್ನು ಮಿಗ್ದವರೆಲ್ಲರೂ ತುಂಬ ಸೀರಿಯಸ್ ಪ್ರಶ್ನೆ ಕೇಳ್ತಿದ್ದಾರೆ ಅಂತ ಅನ್ಸುತ್ತೆ. ನಮಗೆ ನಾವು ಜೆ ಪಿ ನೋಡಿದಾಗ, ಸ್ಟಾರ್ಟಿಂಗಲ್ಲಿ ಜೆ ಪಿ ನೋಡಿದಾಗ ಒಂದು ವಿಚಿತ್ರವಾಗಿರೋ ಒಂದು ಹಿಪ್ನೋಟಿಸಮ್ ಥರದ ಒಂದು ಮೋಹ ಜೆ ಪಿ ಮೇಲೆ, ಹುಡುಗರಾಗಲಿ ಹುಡುಗಿರಾಗಲಿ. ಹುಡುಗಿರಿಗೆ ಸ್ವಲ್ಪ ಜಾಸ್ತಿ ಇರ್ತಿತ್ತು. ಹುಡುಗರಿಗೆ ಜೆ ಪಿ ಸರ್ ನೋಡಿದ ತಕ್ಷಣ ಹೆಂಗೆ ಇಷ್ಟು ಚೆನ್ನಾಗಿದ್ದಾರೆ, ಮತ್ತು ಅಪಿಯರೆನ್ಸು, ಇದನ್ನೆಲ್ಲ ನೋಡಿದ್ರೆ ಇಷ್ಟು ಆರೋಗ್ಯವಂತ ಒಬ್ಬ ವ್ಯಕ್ತಿ ಸಮಾಜದ ಪರವಾಗಿ ಮಾತಾಡೋದನ್ನು ನಾವು ಬೇರೆ ರೀತಿಯಲ್ಲಿ ನೋಡ್ತೀವಿ. ಯಾಕಂದರೆ ಇಲ್ಲಿವರೆಗೂ ನೀವೆಲ್ಲರೂ ಕಂಡಿರೋ ಹಾಗೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಬೆಂಬಲಿಸುವ ಮತ್ತು ಆ ರೀತಿ ಬರೆಯುವ ಹಲವಾರು ಜನ ನೋಡೋಕ್ಕೆ ಚೆನ್ನಾಗಿರ್ತಾರೆ. ಆದರೆ ವಿಚಿತ್ರವಾಗಿರೋ ಕಾಯಿಲೆಗಳಿದ್ದಾವೇನೋ ಅಂತ ಅನಿಸುತ್ತೆ ಅವ್ರಿಗೆ ನೋಡಿದ್ರೆ. ಆದರೆ ಜೆ ಪಿ ಸರ್ ಅವರ ಭಾವಣಿಕೆನೇ ಒಂದು ಭಾವಲೋಕವನ್ನು ಎದುರುಗಡೆ ಇರೋರಲ್ಲಿ, ಮಾತಾಡೋರಲ್ಲಿ, ಕಾಣೋರಲ್ಲಿ, ಬರೆಯೋರಲ್ಲಿ ಒಂದು ಸೃಷ್ಟಿ ಮಾಡುವಂತಹ ಒಂದು ದೀಪದ ಥರ ಇಲ್ಲಿಂದ ಹಿಂಗೆ ಹಚ್ಕೊಂಡ್ರೆ ಆ ಪ್ರೀತಿ ಹಿಂಗೆ ಸುತ್ತ ಹಚ್ಚೋ ಥರದ್ದು ಒಂದು ವ್ಯಕ್ತಿತ್ವ. ಈ ವ್ಯಕ್ತಿತ್ವವನ್ನು ಜೆ ಪಿ ಸರ್ ಅವರ ಚಳುವಳಿಯಿಂದ ಪಡ್ಕೊಂಡ್ರ, ಓದಿನಿಂದ ಪಡ್ಕೊಂಡ್ರ, ಅಥವಾ ಅವರ ಮನೆಯಲ್ಲಿ ಅವರನ್ನು ಕಾಪಾಡುವ ನಾಗರತ್ನ ಮೇಡಮಿಂದ ಪಡ್ಕೊಂಡ್ರ, ಅಥವಾ ಎಲ್ಲರಿಂದ ಪಡ್ಕೊಂಡ್ರ? ಇದಕ್ಕೊಂದು ಸಣ್ಣ ಅದಕ್ಕೆ ಮಾತಾಡಿ ಮುಂದಕ್ಕೆ ಹೋಗೋಣ ಅಂತ ಅನ್ಸುತ್ತೆ ಸರ್. ನನಗೆ ಏನು ಸ್ಪಷ್ಟವಾಗಿ ಗೊತ್ತಿಲ್ಲ ಈ ನೀವು ಹೇಳ್ತಿರೋ ಪ್ರಶ್ನೆಗೆ ಏನು ಉತ್ತರ ಹೇಳಬೇಕು ಅಂತ. ಆದರೆ ಒಳ್ಳೆಯನಾಗಿರಬೇಕು ಅಂತ ಮಾತ್ರ ನನಗೆ ಮೊದಲಿಂದನೂ ಅನ್ನಿಸ್ತಿತ್ತು. ಒಳ್ಳೆಯನಾಗಿರೋದು ಅಂತ ಹೇಳಿದರೆ ಸಮಾಜದ ಬಗ್ಗೆ ಒಳಿತನ್ನೇ ಚಿಂತಿಸಬೇಕು ಮತ್ತು ಎಲ್ಲರ ಬಗ್ಗೆ ಒಳಿತನ್ನೇ ಆಶಿಸಬೇಕು ಅಂತ ಹೇಳಿ. ಅದರಿಂದ ಅದು ಬಹುಶಃ ನನ್ನ ಮೇಲೆ ಪ್ರಭಾವ ಬೀರಿರಬಹುದು. ಮತ್ತು ನಮ್ಮ ಕುಟುಂಬದಲ್ಲಿ ಕೂಡ ಎಲ್ಲ ನಮ್ಮ ತಂದೆ ಮತ್ತು ನಮ್ಮ ಬಂಧು ಬಳಗದವರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಸೌಮ್ಯ ಸ್ವಭಾವದವರೇ. ಅಲ್ಲೂ ಏನು ಆ ರೀತಿಯಾದ ದೌರ್ಜನ್ಯಕಾರಿ ಸ್ವಭಾವ ಹೊಂದಿದ್ದಂಥದ್ದು ಇರಲಿಲ್ಲ. ಹಂಗಾಗಿನೂ ಸ್ವಲ್ಪ ಇರಬಹುದು. ಮತ್ತು ನಾನು ನಮ್ಮ ಒಬ್ಬ ವಾಸುದೇವರಾವ್ ಅಂತಿದ್ದರು, ನಮ್ಮ ತಂದೆಯವರು ಕೆಲಸ ಮಾಡ್ತಿದ್ದ ಸಂಸ್ಥೆಯ ಕಾರ್ಯದರ್ಶಿಗಳು, ಗಾಂಧಿವಾದಿ, ಅವಿವಾಹಿತರು, ಪೂರ್ತಿ ಸಮಾಜ ಸೇವೆಗೆ ಅವರನ್ನು ತೊಡಗಿಸ್ಕೊಂಡಿದ್ರು. ಅಂದರೆ ಅವರು ಜಾತಿ ಬಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಜಾತಿ ಬಿಟ್ಟಿದ್ದರು, ಸ್ವಾರ್ಥ ಬಿಟ್ಟಿದ್ದಾರೆ ಅಂದರೆ ನಿಜವಾಗ್ಲೂ ಸ್ವಾರ್ಥನ ಬಿಟ್ಟಿದ್ದರು. ದೇವ್ರನ್ನ ಅವ್ರು ನಂಬ್ತಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಅವ್ರು ಯಾವತ್ತೂ ದೇವ್ರ ಹತ್ರ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ನೋಡಿ. ನಾವು ಪೂಜೆ ಗೀಜೆಗೆ ಮನೆಗೆ ಏನಾದರೂ ಕರೆದ್ರೆ ಬರೋರು ಊಟದ ಟೈಮಿಗೆ ಮಾತ್ರ ಬಂದು ಊಟ ಮಾಡಿ ಹೋಗ್ಬಿಡೋರು. ಅವರೇನು ಮಿಕ್ಕಿದ್ದೇನು ಮಾಡ್ತಿರ್ಲಿಲ್ಲ. ಸಾಮಾನ್ಯ ಸರ್ವಧರ್ಮ ಪ್ರಾರ್ಥನೆಯನ್ನು ದಿನಾ ಬೆಳಗ್ಗೆ ಅವ್ರ ಕಾರ್ಯಕರ್ತರೆಲ್ಲ ಸೇರಿ ಮಾಡಿದ ಮೇಲೆ ಅವ್ರು ಕೆಲಸ ಶುರು ಮಾಡೋರು, ಕಾರ್ಯಕರ್ತರು. ಮತ್ತು ನನಗೆ ಮೊದಲ ಬಾರಿಗೆ ಅಲ್ಲಿ ಜಾತ್ಯತೀತವಾಗಿರೋದು ಅನ್ನೋದು ಅಭ್ಯಾಸ ಆಯಿತು. ಎಲ್ಲ ಜಾತಿಯವರು ಕ್ವಾರ್ಟರ್ಸಲ್ಲಿ ಇದ್ವಿ ನಾವು. ಮತ್ತು ನಾವು ಯಾರ ಮೇಲೂ ಜಾಸ್ತಿ ಜೋರು ತೋರ್ಸಂಗಿರಲಿಲ್ಲ. ನಮ್ಮದು ಹುದ್ದೆಗಳು ಬೇರೆ ಬೇರೆ ಇದ್ದರು, ನಮ್ಮ ತಂದೆಗೂ ಅವ್ರಿಗೂ ಎಲ್ಲರಿಗೂ ನೀತಿಯೇ ಹಂಗಿತ್ತು. ಸ್ವಲ್ಪ ಒಂದು ಸಣ್ಣ ಸಣ್ಣ ಸಮಾಜ ಅದು, ಊರಿಂದ ಹೊರಗಡೆ ಇತ್ತು. ಅದನ್ನು ಊರಿನ ಒಳಗಡೆಯ ಅಷ್ಟು ಕೊಳಕುಗಳೇನು ನಮಗೆ ತಗಲಿರಲಿಲ್ಲ. ಅದು ಕೂಡ ನನ್ನ ಮೇಲೆ ಏನೋ ಪ್ರಭಾವ ಬೀರಿರ್ಬೋದು. ಆದರೆ ನನಗೆ ಶುರುವಾಗಿದ್ದು ಗಾಂಧಿ ಪ್ರಭಾವದಿಂದ. ಅದು ಗಾಂಧಿ ವಾದ ಅಂತನೂ ಅಲ್ಲ, ವ್ಯಕ್ತಿಗಳೇನೋ ಕೆಲಸ ಮಾಡ್ತಿದ್ದಾರೆ. ಆದ್ದರಿಂದ ಹೀಗೆ ಒಂದು ಸೇವಾ ಮನೋಭಾವದಲ್ಲಿ ಮಾಡೋದು. ತುಂಬ ಕಡಿಮೆ ಸಂಬಳ ತಗೊಳ್ಳೋದು ಎಲ್ಲರೂ, ಯಾಕಂದ್ರೆ ಅದಕ್ಕೆ ಭಾಳ ದೊಡ್ಡ ಆದಾಯ ಇರಲಿಲ್ಲ. ಆದರೂ ಅದನ್ನು ಬೆಳಗ್ಗಿನ ಸಂಜೆವರೆಗೂ ಮಾಡ್ತಿದ್ರಲ್ಲ. ಹಾಗಾಗಿ ಹಣಕ್ಕೇನು ಭಾಳ ದೊಡ್ಡ ಮೌಲ್ಯ ಅಂತ ಅವ್ರು ಕೊಡ್ತಿರ್ಲಿಲ್ಲ, ಅಲಂಕಾರಕ್ಕೂ ಭಾಳ ದೊಡ್ಡ ಮೌಲ್ಯ ಕೊಡ್ತಿರ್ಲಿಲ್ಲ. ಸದುವಿನಯವೇ ಅನ್ನೋ ರೀತಿಯಲ್ಲಿ ಅಲ್ಲಿ ಒಂದು ವಾತಾವರಣ ಇತ್ತಲ್ಲ, ಅದು ಬಹುಶಃ ಪರೋಕ್ಷವಾಗಿ ಏನೋ ಕೆಲಸ ಮಾಡಿರ್ಬೋದು. ಹಾಗಾಗಿ ಸ್ಟೂಡೆಂಟ್ ಆಗಿದ್ದಾಗ
ಮೈಸೂರಿಗೆ ಹೋದಾಗಲೂ ಹಾಗೆ ಆಯಿತು. ಮೈಸೂರು ಸಾಕಷ್ಟು ಬೇರೆ ಬೇರೆ ಬಲಿಷ್ಠ ಜಾತಿಗಳ ನಡುವೆ ಅದು ಹೆಂಗೋ ಅವ್ರು ನನ್ನನ್ನು ಸಣ್ಣ ಪುಟ್ಟಕ್ಕೆ ವಿದ್ಯಾರ್ಥಿ ನಾಯಕನನ್ನಾಗಿ ಮತ್ತು ಈ ಚಳುವಳಿಗಳ ಸಂಪರ್ಕದಿಂದಾಗಿ ಸೆಮಿನಾರ್ಗಳಿಗೆ ಭಾಷಣ ಮಾಡೋನಾಗಿ ಎಲ್ಲ ಕರೀತಿದ್ರು. ಅದರಿಂದ ನಾನು ಸ್ವಲ್ಪ ಪ್ರೀತಿನೇ ಪಡೆದೇ ಕಾಣುತ್ತೆ. ಅದರಿಂದ ವಾಪಸ್ ಕೊಡೋದು ಅನಿವಾರ್ಯ ಆಗಿತ್ತು. ಥ್ಯಾಂಕ್ ಯು ಸರ್. ಈಗ ಕಿರಣ ಮೇಡಮ್ ಅವರು ಮೊದಲಿಗೆ ಪ್ರಶ್ನೆ ಕೇಳ್ಬೋದು ಅಂತ. ಕಿರಣ ಮೇಡಮ್ ಅವರು ಒಂದು ಸಾಮಾಜಿಕ ಕಾರ್ಯಕರ್ತೆ. ಜೆ ಪಿ ಸರ್ ಜೊತೆ ಹತ್ತತ್ರ 30 ವರ್ಷಗಳ ಒಂದು ಒಡನಾಟ ಇದೆ ಅವರಿಗೆ. ಮೊದಲನೇದಾಗಿ ಇಲ್ಲಿ ಸ್ವಾಮಿ ಆನಂದ್ ಇದ್ದಾರೆ, ಅವರಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ 1992ರಲ್ಲಿ ನನಗೆ ಜೆ ಪಿಯನ್ನು ಪರಿಚಯಿಸಿದವರು ಅವರು. ಹೀಗೆ ರಸ್ತೆಯಲ್ಲಿ ಮೈಸೂರಲ್ಲಿ ಕ್ರಾಫರ್ಡ್ ಆರ್ಟ್ ಕಾಲೇಜ್ ಕಡೆ ಹೋಗ್ತಿದ್ದಾಗ ಕಿರಣ ಅಂದರು, ನಿಳಿದೆ. ಆಮೇಲೆ ಇವರ ಅಂದರೆ ಜೆ ಪಿ ಅವರ ಸಾಹಿತ್ಯಗಳನ್ನು ಓದ್ಕೊಂಡು ಇದ್ದರೂ ಕೂಡ ಜೆ ಪಿ ಅಂದರೆ ಇವರೇ ಅಂತ ಪರಿಚಯಿಸಿದ್ದು ನನಗೆ ಸ್ವಾಮಿ ಆನಂದ್. ಈ ಹೊತ್ತಿನವರೆಗೆ ನೀವು ಯಾವಾಗ ಏನು ಭಾಷಣ ಮಾಡಿದರು ಅಥವಾ ಕ್ಲಾಸಲ್ಲಿ ತಗೊಂಡ್ರು ಕೂಡ ನಾನು ಇಷ್ಟಪಡೋದೇನಂತಂದರೆ ನೀವು ಹೆಂಗೆ ಅದನ್ನು ಕಂಟೆಂಪ್ರರಿ ಮಾಡ್ಕೊಳ್ತೀರ ಅಂತ. ಯಾವ ಒಂದು ಸಬ್ಜೆಕ್ಟ್ಸ್ ಕೊಟ್ಟರು, ಲೈಕ್ ಈಗ ಕಂಟೆಂಪ್ರರಿ ಯೂತ್ ರಿಲೇಟೆಡ್ ಇರ್ಬೋದು, ವಿಮೆನ್ ರಿಲೇಟೆಡ್ ಇರ್ಬೋದು, ಅಥವಾ ಏನೇ ವಿಷಯಗಳನ್ನು ಗ್ಲೋಬಲಿಂದ ಹಿಡಿದು ಕಾಂಟೆಕ್ಚುಯಲ್ ಆಗಿ ಲೋಕಲ್ವರೆಗೆ ಅದನ್ನು ಮಾತಾಡೋ ರೀತಿ ಇದೆಯಲ್ಲ, ನೀವು ತುಂಬ ಸರಳ ಮಾಡಿ ಅದು ಹೆಂಗೆ ಸಾಧ್ಯ ಆಯಿತು ಅಂತ. ಯಾಕಂದರೆ ಕಬ್ಬಿಣದ ಕಡಲೆಯನ್ನು ಕೂಡ ತುಂಬ ಸರಳ ಮಾಡಿ, ಅಂದರೆ ನಿಮ್ಮ ಫ್ಯಾನ್ಸ್ ತುಂಬ ಇದ್ದಾರೆ. ನಾನು ಒಡನಾಟ ಮಾಡಿರುವ ಎಲ್ಲ ಸಮುದಾಯಗಳಲ್ಲಿ ಹೇಳೋದೇ ಜೆ ಪಿ ಮಾತು ಅಂದರೆ ಬಂದು ಕೂತಿರ್ತಾರೆ ಅಂತ. ಸೊ ಹೆಂಗೆ ಸಾಧ್ಯ ಆಗತ್ತೆ ಅಂತ ನನಗೆ ಅದು ತುಂಬ ಕಷ್ಟ ಆಗುತ್ತೆ. ಸೊ ಅದು ಹೇಗೆ ಅಂತ ಕೇಳ್ಬೋದು. ಅದು ಬಹುಶಃ ನನಗೆ ಕಲಿಸಿದ್ದು ಸಂಘಟನೆಯೇ ಕಾಣುತ್ತೆ. ಯಾಕಂದರೆ ನಾವು ಸಂಘಟನೆಯಲ್ಲಿ ಆರ್ಗನೈಸರಾಗಿ ಕೆಲಸ ಮಾಡಬೇಕಾದ್ರೆ ನಾವು ಬರೀ ಓದಿರುವಂತಹ ವಿದ್ಯಾವಂತರು, PhD ಹೋಲ್ಡರ್ಸು, MA ಹೋಲ್ಡರ್ಸು ಅಂಥವ್ರ ಹತ್ರ ಮಾತ್ರನೇ ಮಾತಾಡಬೇಕಂತಿರಲಿಲ್ಲ. ಲೆಕ್ಚರರ್ಸ್ ಹತ್ರ ಮಾತಾಡೋದು, ನಮ್ಮ ಸಿಂಪತೈಸರ್ಸ್ ಹತ್ರ ಮಾತಾಡೋದೆಲ್ಲ ಇರ್ತಿತ್ತು. ಆದರೆ ಭಾಳ ಮುಖ್ಯವಾಗಿ ನನಗೆ ಅಷ್ಟು ಓದು ಬರಹ ಇಲ್ಲದಿರುವ ಯುವಕರು ಮತ್ತು ರೈತರ ಜೊತೆಗೆ ನಾನು ಮಾತಾಡಬೇಕಾಗ್ತಿತ್ತು. ಆದ್ದರಿಂದ ಅವರಿಗೆ ನಾನು ಏನನ್ನೇ ಹೇಳಬೇಕು ಆದರೂ ಅವರ ಜೀವನದ ಸುತ್ತಮುತ್ತಲ ಉದಾಹರಣೆಗಳನ್ನು ತಗೊಂಡು ಅದ್ರ ಮುಖಾಂತರ ವಿವರಿಸಿದರೆ ಮಾತ್ರ ಅವ್ರಿಗೆ ಅರ್ಥ ಆಗುತ್ತೆ ಅಂತ ನನಗೆ ಗೊತ್ತಾಗೋಗಿತ್ತು. ಅದನ್ನು ಮಾವೋತ್ಸೆ ತುಂಗು ಬಹಿರಂಗವಾಗಿ ಪ್ರತಿಪಾದನೆ ಮಾಡಿದ್ದು ಅವರು ಸಾಂಸ್ಕೃತಿಕ ಕ್ರಾಂತಿ ಪುಸ್ತಕದಲ್ಲಿ. ಅವ್ರು ಹೇಳಿದರು, ನೀವು ಏನೇ ವಿಷಯವನ್ನು ಕಬ್ಬಿಣದ ಕಡಲೆ ಮಾಡಿ ಹೇಳ್ತೀರಾ ಅಂತ ಹೇಳಿದರೆ ನಿಮಗೆ ಆ ವಿಷಯ ಅರ್ಥ ಆಗಿಲ್ಲ ಅಂತ. ಯಾಕೆ ಅದು ಅಷ್ಟು ಕ್ಲಿಷ್ಟ ಮಾಡಿ ಹೇಳ್ತೀರಾ ಯಾವುದಾದ್ರೂ ವಿಷಯ ಅಂತೇಳಿದ್ರೆ ನಿಮಗೆ ದಕ್ಕಿಲ್ಲ. ಅದು ಒಂದು ಸಲ ನಿಮಗದು ವಿಷಯ ಪೂರ್ತಿ ದಕ್ಕಿದರೆ, ಇಂಟರ್ನಲೈಸ್ ಆಗೋದ್ರೆ ನೀವು ಅದನ್ನು 100 ಥರದಲ್ಲಿ ವಿವರಿಸ್ತಾ ಹೋಗ್ಬೋದು. ನಮ್ಮ ಅನುಭಾವಿಗಳು, ಸಂತರು, ಒಂದು ಸಲ ಅವರಿಗೆ ಅಭೇದ ಅನ್ನೋದು ಹೊಳೆದೋಗಿದೆ ಅವರಿಗೆ, ಅವ್ರ ಜೀವನದ ಒಳಗಡೆ ಅದು ಅದರೊಳಗೆ ಮತ್ತು ಹೊಸದಾಗಿ ಥಿಯರಿ ಅಲ್ಲ ಅವ್ರಿಗದು ಸಂತರಿಗೆ. ಹಾಗಾಗಿ ಭಿನ್ನಭೇದವ ಮಾಡಬೇಡಿರುವಂಥ ಹಾಡಿದ್ರು ಅದೇ, ಇನ್ನೊಂದು ರೂಪಕದಲ್ಲಿ ಅವ್ರು ಹೇಳಿದರು ಅದೇ. ಅವ್ರಿಗೆ ಒಂದು ಗೊತ್ತಾಗೋಗಿದೆ, ನೀವು ಅದೇ ಅದ್ವೈತವನ್ನು ಅದ್ವೈತ ಸಿದ್ಧಾಂತವಾಗಿ ಕೇಳೋದಕ್ಕೆ ಹೋದರೆ ನಿಮ್ಗೆ ಅರ್ಥ ಆಗೋದು ಭಾಳ ನಿಧಾನ ಆಗುತ್ತೆ. ಆದರೆ ಇದು ಅನುಭಾವಿಗಳ ಹಾಡುಗಳಲ್ಲಿ ನಮಗೆ ಅದ್ವೈತ, ಭೇದ ಇಲ್ಲದ್ದು, ಅದ್ವಯವಾದದ್ದು ಅನ್ನೋದು ಎಷ್ಟು ಬೇಗ ಅರ್ಥ ಆಗೋಗುತ್ತೆ. ಸೊ ಅದನ್ನ ಮಾವ ಹೇಳಿದರು. ರಷ್ಯಾದ ಭಾಳ ಪ್ರಸಿದ್ಧ ಕಮ್ಯುನಿಸ್ಟ್ ಐಡಿಯಾಲಾಗ್ಸ್ ಎಲ್ಲ ಅವ್ರನ್ನ ಅಣುಗಿಸಿದ್ರಂತೆ. ಯಾಕಂದ್ರೆ ಅವರು ಓದಿದ್ದು ಕಡಿಮೆ, ಭಾಳ ಓದಿರಲಿಲ್ಲ. ಚೀನಾದ ರೈತರನ್ನು ಆತ ಸಂಘಟಿಸಬೇಕಾಗಿತ್ತು. ಅದಕ್ಕೆ ಆ ಕಾಡು ಜನರ ಥರ ಇರೋ ರೈತರನ್ನು ಇವನು ಗುಡ್ಡದ ಮೇಲೆ ಕೂರಿಸ್ಕೊಂಡು ಡೈಲೆಕ್ಟಿಕ್ಸ್ ಏನು ಹೇಳ್ಕೊಡ್ತಾನೆ ಅಂತ ಹೇಳಿ ಆಗ ಅವರೊಂದು ಪ್ರಯೋಗ ಮಾಡಿದ್ರು. ಸ್ಥಳೀಯವಾಗಿರುವಂತಹ ಅಲ್ಲಿದ್ದಂತಹ ಕೆಲವು ವಿಷಯಗಳು, ಅಲ್ಲಿ ಇರುವ ತತ್ವಶಾಸ್ತ್ರ, ತಾವೋಯಿಸಮ್ಮು, ಬುದ್ಧಿಸಮ್ಮು, ಇವುಗಳ ಉದಾಹರಣೆಗಳ ಮುಖಾಂತರ ಡೈಲೆಕ್ಟಿಕ್ಸ್ನ ವಿವರಿಸೋಕ್ಕೆ ಶುರು ಮಾಡಿದ್ರು. ಎಲ್ಲ ರೈತರಿಗೂ ಅರ್ಥ ಆಗೋಯ್ತು. ಅದು ನಾವು ಅದನ್ನು ಒಂದು ಆದರ್ಶ ಅಂತ ತಿಳ್ಕೊಂಡ್ವಿ. ನಾವು ಸಿದ್ಧಾಂತವನ್ನು ಕಲಿಸಬೇಕು, ಥಿಯರಿಗಳನ್ನು ಅರ್ಥ ಮಾಡಿಸ್ಬೇಕು ಅಂತ ಹೇಳಿದರೆ ಅತ್ಯಂತ ಸರಳವಾಗಿ ಹೇಳೋದೇ ಮುಖ್ಯ. ಯಾಕಂದರೆ ನಾವು ಹೇಳಬೇಕಾಗಿರೋದು ಜ್ಞಾನಿಗಳಿಗೆ ಅಲ್ಲವೇ ಅಲ್ಲ. ಎಲ್ಲ ತಿಳಿದವರಿಗೆ ಏನು ಕಲಿಸ್ತೀರ, ಗೊತ್ತಿಲ್ಲದವರಿಗೆ ಕಲಿಸೋದಕ್ಕೆ ನೀನು ಶ್ರಮ ಹಾಕಬೇಕು ಅನ್ನೋದು ನಮ್ಮ
ಮೊದಲ ಲರ್ನಿಂಗ್ ಆಗಿತ್ತು. ನನಗೆ ಇದರೊಳಗಡೆ ಇನ್ನೊಂದು ಪಾಠ ಏನು ಅಂತ ಹೇಳಿದರೆ, ನಾನೆಲ್ಲ ಓದಿದ್ದು, ಭಾಳ ಜನ ತಮ್ಮ ಇಂಟೆಲೆಕ್ಚುಯಾಲಿಟಿನ ಪ್ರೊಜೆಕ್ಟ್ ಮಾಡೋಕ್ಕೋಸ್ಕರವಾಗಿ ಭಾಳ ದೊಡ್ಡ ದೊಡ್ಡ ಶಬ್ದ ಬಳಸೋದು, ತುಂಬ ದೊಡ್ಡ ದೊಡ್ಡ ಇದರಲ್ಲಿ ಹೇಳ್ತಾ ಇರ್ತಾರೆ. ಅದು ನನಗೆ ಇಷ್ಟು ಥರ ಗೊತ್ತಿದೆ ಇಂಟೆಲೆಕ್ಚುಯಲ್ ಇದು ಅಂತ ಹೇಳೋದಕ್ಕೆ. ಅದರಿಂದ ನಾವು ಅದನ್ನು ಪ್ರದರ್ಶನ ಮಾಡೋಕ್ಕೆ ನಮಗೆ ಅಲ್ಲಿ ಇದಿರಲಿಲ್ಲ, ಆಡಿಯನ್ಸ್ ಇರಲಿಲ್ಲ. ನಮಗಿದ್ದಿದ್ದು ಎಲ್ಲರೂ ಕೂಡ ಸಾಮಾನ್ಯ ಜನಸಾಮಾನ್ಯರು. ನಾನು ಅವರಿಗೆ ಒಂದರಿಂದನೂ ಕಲಿಸ್ಬೇಕಾಗ್ತಿತ್ತು. ಸೊ ನಾನು ಕಲಿತಿದ್ದೆ. ಅದರಿಂದ ಅದನ್ನು ಇಂಟರ್ನಲೈಸ್ ಮಾಡ್ಕೊಳ್ಳೋದು ನನಗೆ ಅಭ್ಯಾಸ ಆಗೋಗಿ ಈಗ ಸಮಸ್ಯೆ ಆಗೋದೇನೆಂದರೆ, ಯಾವುದಾದ್ರು ಅಕಾಡೆಮಿಕ್ ವೇದಿಕೆಗಳಿಗೆ ಕರೆದ್ರೆ ನನಗೆ ಅಕಾಡೆಮಿಕ್ ಭಾಷೆಯಲ್ಲಿ ಮಾತಾಡೋಕ್ಕೆ ಬರೋದು. ಹಾಗಾಗಿ ಭಾಳ ಜನ ಇಂಟೆಲೆಕ್ಚುಯಲ್ಸ್ ನಿರಾಶೆ ಆಗೋಗ್ತಾರೆ. ಅವ್ನಿಗೇನು ಅಷ್ಟೆಲ್ಲ ಗೊತ್ತಿಲ್ಲ ಪಾಪ, ಏನೋ ಮಾತಾಡ್ತಾನೆ ಅಷ್ಟೇ. ಅದು ಥ್ಯಾಂಕ್ ಯು ಸರ್. ಈಗ ಕರಿಸ್ವಾಮಿ ಸರ್ ಅವರು ಪ್ರಶ್ನೆ ಕೇಳಬೇಕು. ಅವರು ಪತ್ರಕರ್ತರು, ಜೀವಪರ ಬರಹಗಾರರು. ಎಲ್ರಿಗೂ ನಮಸ್ಕಾರ ಸರ್. ನನ್ನ ಪ್ರಶ್ನೆ, ನಾನು ಇತ್ತೀಚೆಗೆ ನಿಮ್ಮ ಸಂಪಾದನೆ ದಕ್ಷಿಣ ಭಾರತ ಜಾತಿ ಮತ್ತು ಬುಡಕಟ್ಟುಗಳನ್ನು ಗಮನಿಸಿದ್ರಿಂದ ಒಂದು ಸೋಷಿಯಲಜಿಸ್ಟ್ ಅಥವಾ ಸೋಷಿಯಲ್ ಸೈಂಟಿಸ್ಟ್ ಅನ್ನೋ ಅರ್ಥದಲ್ಲಿ ನಾನು ಗ್ರಹಿಸ್ಕೊಂಡು ನಿಮ್ಮ ಪ್ರಶ್ನೆ ಕೇಳಬೇಕು ಅಂತ ಬಯಸ್ತೀನಿ. ಈ ಜಾತಿ ಗಣತಿ ವಿಷಯವಾಗಿ ಈಗ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. ಬಿಹಾರ ಮಾಡಬೇಕು ಅಂತ ತೀರ್ಮಾನ ಮಾಡಿದೆ, ಕರ್ನಾಟಕ ಮಾಡಿ ಇಟ್ಟಿದೆ. ನಮ್ಮನ್ನು ಒಟ್ಟಾರೆ ನಮ್ಮ ಸಮಾಜವನ್ನು, ಜನಜೀವನವನ್ನು ಭಾಳ ಬೇರೆ ಸ್ತರಕ್ಕೆ ಕರ್ಕೊಂಡು ಹೋಗ್ಬೇಕಂತ ಆದರೆ ಇದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು ಅಂದರೆ ನಿಮ್ಮ ದೃಷ್ಟಿಕೋನದಲ್ಲಿ ಅದು ಯಾಕೆ ಎಷ್ಟು ತ್ವರಿತವಾಗಿ ಆಗಬೇಕು ಸೊ ಅನ್ನೋದನ್ನ ನಾನು ಸ್ವಲ್ಪ ವಿವರಿಸ್ತಾರೆ ಸರ್. ಈಗ ನಾವು ಅದೇ ಮುಖ್ಯವಾಗಿ ಏನಂತ ಹೇಳಿದರೆ, ನಮ್ಮ ಭಾರತದ ಸಾಮಾಜಿಕ ವ್ಯವಸ್ಥೆಯನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಜಾತಿ ಘಟಕಗಳೇ. ನಮ್ಮ ಸಾಮಾಜಿಕವಾದ ಸ್ಥಾನಮಾನ, ನಮ್ಮ ಆರ್ಥಿಕ ಶಕ್ತಿ, ನಮಗೆ ಸಿಕ್ಕಿರೋ ಅವಕಾಶಗಳು, ಸಿಗದೇ ಇರೋ ಅವಕಾಶಗಳು ಇತ್ಯಾದಿಗಳೆಲ್ಲವೂ ಕೂಡ ಜಾತಿಗಳ ಮೇಲೆ ನಿಂತಿದೆ. ಅದನ್ನು ಯಾಕೆ ಮರೆಮಾಚ್ತಾ ಕೂರಬೇಕು ನಾವು? ಅದನ್ನು ಯಾಕೆ ಪ್ರಭುತ್ವ ಇಲ್ಲ, ನಾವೇನು ಜಾತಿ ಮಾಡೇ ಇಲ್ಲ ಅಂತ ಯಾಕೆ ಹೇಳಬೇಕು? ಪ್ರಭುತ್ವ ನಡೀತಿರೋದು ಜಾತಿ ಮೇಲೇ. ಕರ್ನಾಟಕ ಸರ್ಕಾರ ಅಂತ ಹೇಳ್ತಿಲ್ಲ, ಭಾರತದ ಪ್ರಭುತ್ವ ನಡೆದಿರೋದು ಜಾತಿಗಳ ಮೇಲೆ. ಯಾಕೆ ಅಲ್ಲಿರೋರು ಜಾತಿ ವ್ಯಕ್ತಿಗಳೇ. ಅದರಿಂದ ಜಾತಿ ಜನಗಣತಿ ಅನ್ನೋದು ಸಾಮಾಜಿಕ ನ್ಯಾಯದಲ್ಲಿ ಮೊದಲ ಹೆಜ್ಜೆ ಅಂತ ನನಗನ್ನಿಸುತ್ತೆ. ನಮಗೆ ಯಾವ್ಯಾವ ಜಾತಿ ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಯಾವ ಪರಿಸ್ಥಿತಿಯಲ್ಲಿದೆ ಅನ್ನೋದನ್ನು ಆಯಾ ಘಟಕವಾಗಿ ನಾವು ಅಧ್ಯಯನ ಮಾಡಿ ನೋಡಿದರೆ ಅವರವರಿಗೆ ಸಲ್ಲಬೇಕಾಗಿರುವ ಪ್ರಾತಿನಿಧ್ಯವನ್ನು, ಪಾಲನ್ನು ಮತ್ತು ಅವರಿಗೆ ಕೊಡಬೇಕಾಗಿರುವ ಗಮನವನ್ನು ನಾವು ಗಮನಿಸೋದು ಸುಲಭ ಆಗುತ್ತೆ. ಅದರಿಂದ ಅದ್ರ ಹೊರತಾಗಿ ನಾವು ಸ್ಥೂಲವಾಗಿರುವ ಗುಂಪುಗಳ ಮುಖಾಂತರವಾಗಿ ಗುರುತಿಸಿ ನಾವು ಅದನ್ನು ಕೊಡ್ತಾ ಹೋಗ್ತೀವಿ ಅಂತ ಹೇಳಿದರೆ ಆಗ ಹೊರಗುಳಿಯುವಂತಹ ಜಾತಿಗಳು ಕೆಲವಾಗ್ಬಿಡ್ತವೆ. ಈಗ ಮೊನ್ನೆ ನಾವು ರಾಷ್ಟ್ರೀಯ ಜನಗಣತಿ ಮಾಡಿರಿ ಅಂತ, ಜಾತಿ ಜನಗಣತಿ ಮಾಡಿ ಅಂತ ಹೇಳಿದ್ವಿ. OBC ಪಟ್ಟಿನಲ್ಲಿರುವ 97 ಜಾತಿಗಳಲ್ಲಿ ಇವರೆಗೂ ಬರೀ ಒಬ್ಬ ಅಟೆಂಡರ್ ಪೋಸ್ಟು ತಗೊಂಡಿಲ್ದಿರೋರು ಇದ್ದಾರಂತೆ. OBC ಪಟ್ಟಿನಲ್ಲಿದ್ದಾರೆ ಅವರು. ಆಯಿತು, ನಾವೇನೋ ಸೇರಿಸ್ಬಿಟ್ಟಿದ್ದೀವಿ ಅವ್ರನ್ನ. ಯಾವುದೋ ಕೆಲವರಲ್ಲಿ ಯಾರೋ ಒಬ್ಬನು ಕಾನ್ಸ್ಟೇಬಲ್ ಇದ್ದಾನೆ 17 ಜಾತಿಗಳಲ್ಲಿ. ಅಲ್ಲಿವರೆಗೂ ಅವ್ರಿಗೆ ಸರ್ಕಾರಿ ಕೆಲಸ ಸಿಕ್ಕಿಲ್ಲ. ಬರೀ ಅಂದ್ರೆ ಅರ್ಥ ಅಟೆಂಡರ್ ಪೋಸ್ಟ್ ಮಾತ್ರ ತಗೊಳಕ್ಕೆ ಸಾಧ್ಯ ಆಗಿದೆ ಆ ಜಾತಿ ಅಂದರೆ, ಬೇರೆ ಇನ್ಯಾವ ವಿಷಯದಲ್ಲಿ ಅದು ಸಮರ್ಥವಾಗಿರಬಲ್ಲದು ಅಥವಾ ಅದಕ್ಕೆ ಭಾಳ ದೊಡ್ಡ ಸಾಮರ್ಥ್ಯ ಇದೆ ಅಂತ ನಾವು ಕಲ್ಪಿಸ್ಕೊಳ್ಳೋಕ್ಕೆ ಸಾಧ್ಯ. ಇದನ್ನು ಗಮನಿಸೋದಕ್ಕೆ ಜಾತಿ ಜನಗಣತಿ ಅನ್ನುವಂಥದ್ದು ನಮ್ಮ ಸಮಾಜವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಕ್ರಮ ಅಷ್ಟೇ. ಅದು ವಿಂಗಡಿಸೋ ಕ್ರಮ ಏನು ಅಲ್ಲ. ಯಾವ ಭಾಗಕ್ಕೆ ಎಷ್ಟು ಗಮನವನ್ನು ಕೊಡಬೇಕು ಅಷ್ಟನ್ನು ನಾವು ಕೊಡಬೇಕು. ಅದರಲ್ಲಿ ಮುಚ್ಚುಮರೆ ಮಾಡ್ತಾ ಇದ್ದರೆ ಅರ್ಥ ಅವರಿಗೆ ಸಾಮಾಜಿಕ ನ್ಯಾಯ ಒದಗಿಸೋದಕ್ಕೆ ಇಷ್ಟ ಇಲ್ಲ ಅಂತಲೇ ಅರ್ಥ. ಅದನ್ನು ಮುಂದೂಡ್ತಾ ಹೋಗಬಾರ್ದು. ಥ್ಯಾಂಕ್ ಯು ಸರ್. ಈಗ ಮಂಜುನಾಥ್ ಎಸ್ ಅವರು ಕವಿಗಳು, ಅವರು ಒಂದು ಪ್ರಶ್ನೆ ಕೇಳಬೇಕು. ನಮಸ್ತೆ ಸರ್. ಕರಿಸ್ವಾಮಿ ಅವರು ಎಕ್ಸ್ಟೆಂಡೆಡೇ ಅಂದ್ಕೊಳ್ಳಿ. ಏನಂದರೆ ಈಗ ರಾಜಕಾರಣ ಎಲ್ಲ ವಲಯಗಳಲ್ಲೂ ಚಾಚಿಕೊಂಡಿದೆ ಮತ್ತು ಅದು ವಿಕ್ಷಿಪ್ತ, ವಿಕೃತ ಈ ಥರ ರೂಪಗಳೆಲ್ಲ ಪಡ್ಕೋತಾ ಇದೆ. ಈಗ ನಾವು ಸಾಂಸ್ಕೃತಿಕ ರಾಜಕಾರಣ ಅಥವಾ ಸಾಂಸ್ಕೃತಿಕ ನೀತಿ ಅನ್ನೋದನ್ನು ಸಾಂಸ್ಕೃತಿಕ ಲೋಕವನ್ನು ಕೊಂಡೊಯ್ಬೇಕಾದ್ರೆ ಅದು ನಮ್ಗೆ ಮುಖ್ಯ ಅನಿಸುತ್ತಾ? ಆದರೆ ಇದ್ದರೆ ಯಾವ ರೀತಿ ಇರಬೇಕು ಅಂತ ಮೊದಲನೇ ಪ್ರಶ್ನೆ. ಯಾಕಂದರೆ ನೀವು ಒಂದು ಸರ್ತಿ ಒಂದು ಭಾಷಣದಲ್ಲಿ ನಾನು ಕೇಳಿದಾಗ ಒಂದು ರೂಪಕ ಹೇಳಿದ್ರಿ, ಏನಂದರೆ ಹಗ್ಗ ಮತ್ತು ಕೋಲು ಯಾರ ಹತ್ರ ಇರುತ್ತೆ ಅವ್ರನ್ನೇ ಮಾಲೀಕ ಅಂದ್ಕೊಂಡಿರ್ತಾರೆ, ಎಮ್ಮೆಗಳು ಬೇರೆ ನಮ್ಮ ಹತ್ರ ಇದೆ ಅಂತ. ಸೊ ಆ ರೀತಿಯಾದಂಥ ಒಂದು ಬೈಫಿಕೇಷನ್ಸ್ ಈಗ ನಡೀತಾ ಇದೆ. ಈ ವಲಯದಲ್ಲಿ ಜಾಸ್ತಿನೇ ಆಗ್ತಿದೆಯೋ ಅನ್ನೋ ಗೊತ್ತಿಲ್ಲ.
ಅದು ಮೊದಲನೇದು. ಎರಡನೇದು, ಈಗ ರವಿ ಮಾತಾಡುವಾಗ ಹೇಳಿದ್ರು ಬೀದರ್ನ ಇನ್ಸಿಡೆಂಟು, ಒಬ್ಬ ಕಾನ್ಸ್ಟೇಬಲ್ ನಿಮ್ಮ ಶಾಲೂನ್ ಕೇಳ್ದ. ಈಗ ನೀವು ಬರಿತಾ ಇರೋ ಪಿನ್ ಯಾರಿಗಾರ ಕೊಡೋದಾದರೆ ನಮ್ಮಲ್ಲಿ ಯಾರು ಕೊಡ್ತೀವಿ? ಪೆನ್ನೆಲ್ಲೋ ಬಿಟ್ಟಗೆ ಇಲ್ಲ, ಒಂದು ಸಾಂಸ್ಕೃತಿಕ ನೀತಿಯ ಬಗ್ಗೆ ನಮಗೆ ಭಾಳ ಸ್ಪಷ್ಟವಾದ ಇದರಲ್ಲಿರಬೇಕು. ಯಾಕಂದ್ರೆ ಅದರೊಳಗಡೆ ಗೊಂದಲ ಆಗಿದೆ. ಸಂಸ್ಕೃತಿ ಅನ್ನುವಂಥದ್ದು ಈವರೆಗೂ ಕೂಡ ಮೇಲ್ಜಾತಿಗಳು ಅಂತ ಯಾರನ್ನ ಕರಿತೀವಿ ಅವರ ದೃಷ್ಟಿಕೋನದಿಂದ ವ್ಯಾಖ್ಯಾನಿಸಲ್ಪಟ್ಟಿದೆ ಮತ್ತು ಆ ದೃಷ್ಟಿಕೋನದಿಂದ ರೂಪಿಸಲ್ಪಟ್ಟಿದೆ. ಮತ್ತು ಅವರು ಕೂಡ ಬಹುಶಃ ಪಾಪ ಎಲ್ಲರೂ ಕೆಟ್ಟೋರು ಇರಲಾರರು ಅವರು ಕೂಡ ಇದು ನಿಜವಾಗಲೂ ಶ್ರೇಷ್ಠ, ನಮಗೆಲ್ಲ ಕಲಿಸ್ಬಿಡಬೇಕು ಅಂತ ಅವ್ರು ಭಾವಿಸಿದಂಗೂ ಇದ್ದಾರೆ. ಅಮೇರಿಕದವರು ಭಾವಿಸ್ತಾ ಇದ್ದರಂತೆ, ಈ ಆಫ್ರಿಕನ್ ಕಂಟ್ರೀಸಿಗೆ ಹೋದರೆ, ಆಸ್ಟ್ರೇಲಿಯಾಕ್ಕೆ ಹೋದರೆ ಬೇರೆ, ಅದು ವೈಟ್ ಮ್ಯಾನ್ಸ್ ಬರ್ಡನ್ ಅಂತ. ಜಗತ್ತಿಗೆ ನಾಗರಿಕತೆ ಕಲಿಸೋದು ನಮ್ಮ ಹಣೆ ಬರ ಹೋಗಿದೆ, ಯಾಕಂದರೆ ದೇವರು ನಮ್ಮನ್ನು ಅದಕ್ಕೆ ಸೃಷ್ಟಿ ಮಾಡಿದ್ದಾನೆ ಅಂತ. ಇದೊಂದು ರೋಗ ಇರುತ್ತೆ. ಹಾಗಾಗಿ ಭಾರತೀಯ ಸಮಾಜದಲ್ಲಿ ಈ ಸಾಂಸ್ಕೃತಿಕ ವ್ಯವಸ್ಥೆಯ ಆ ಸೂಕ್ಷ್ಮಗಳು, ಆ ಸೌಂದರ್ಯವೇ ಗೊತ್ತಿಲ್ಲ ಭಾಳ ಜನಕ್ಕೆ. ಅದರ ಸ್ಟ್ರೆಂತು ಮತ್ತು ಅದರ ಸಾಮರ್ಥ್ಯ ಇರೋದು ಅದರ ವೈವಿಧ್ಯತೆಯಲ್ಲಿ. ಪ್ರತಿ ಜಾತಿಗೂ ಕೂಡ ಅದರ ಸಂಸ್ಕೃತಿಯಲ್ಲಿ ಭಾಳ ಸುಂದರವಾದ ವಿಶಿಷ್ಟವಾಗಿರುವ ಚೈತನ್ಯದ ಅಂಶಗಳಿದ್ದಾವೆ. ಅದನ್ನು ಪರಿಗಣಿಸಕ್ಕೆ ಆಗದೇ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದರೆ, ಮೊದಲಿಂದ ನಾವು ಓದ್ತಾ ಬಂದಿರುವ ಪಟ್ಟಿಗಳು, ಓದ್ತಾ ಬಂದಿರುವ ಪುರಾಣಗಳು, ಓದ್ತಾ ಬಂದಿರುವ ಕಥೆಗಳು, ನೀತಿ ಸೂತ್ರಗಳು, ಇವೆಲ್ಲವೂ ಕೂಡ ಆ ರೀತಿಯಾಗಿರುವ ಒಂದು ತಪ್ಪು ತಿಳುವಳಿಕೆಗೆ ಕಾರಣ ಆಗೋಗಿದೆ. ನಾವು ಅದನ್ನು ಬಿಡುಗಡೆಗೊಳಿಸಿ ನಾವು ಅವ್ರಿಗೆ ಹೇಳಬೇಕಾಗಿರೋದು ಏನಂದರೆ, ಸಂಸ್ಕೃತಿ ಅನ್ನುವಂಥದ್ದು ಈ ರೀತಿ ಇರುತ್ತೆ, ಆ ರೀತಿ ಇದ್ದಾಗಲೇ ಅದು ಸಂಸ್ಕೃತಿ. ಆ ಸಂಸ್ಕೃತಿಯ ಸಾಮರ್ಥ್ಯ ಇರೋದು, ಭಾರತೀಯ ಸಂಸ್ಕೃತಿಯ ಸಾಮರ್ಥ್ಯ ಅಂತೂ ಇದರಲ್ಲೇ ಇದೆ. ನಾವೆಲ್ಲರೂ ಕೂಡ ಭಿನ್ನರೂ ಹೌದು, ಏಕಕಾಲದಲ್ಲಿ ಒಂದು ಹೌದು. ಈ ಭಿನ್ನತೆಗಳು ಅನ್ನೋದು ನಮ್ಮ ವೈಶಿಷ್ಟ್ಯತೆಗಳು, ಏಕ ಅನ್ನೋದು ನಮ್ಮೊಳಗಿರುವಂತಹ ಏಕತೆ. ಅದು ಆದ್ದರಿಂದ ಅವನ್ನೆಲ್ಲವನ್ನು ಒಳಗೊಳ್ಳುವ ರೀತಿಯಲ್ಲಿ ಸರ್ಕಾರ ಅನ್ನುವಂಥದ್ದು ಒಂದು ಸೂಕ್ತವಾದ ಸಾಂಸ್ಕೃತಿಕ ನೀತಿಯನ್ನು ಹೊಂದಬೇಕು. ಸಂವಿಧಾನ ಮಾತ್ರ ಅದನ್ನ ಯಾವಾಗಲೂ ಸ್ಪಷ್ಟವಾಗಿ ಹೇಳಿದೆ. ಆ ಸ್ಪಷ್ಟವಾಗಿ ಹೇಳಿ ನೋಡಿ, ಇದು ಸಂವಿಧಾನದಲ್ಲಿ ಹೇಳೋದಕ್ಕೆ ಮೊದಲು ಕೂಡ ಬುದ್ಧ ಹೇಳಿದ್ದ. ಬುದ್ಧ ಸಂಘದಲ್ಲಿ, ಬಿಕ್ಕು ಸಂಘದಲ್ಲಿ ಎಲ್ಲರೂ ಬಿಕ್ಕುಗಳೇ, ಬೌದ್ಧ ಬಿಕ್ಕುಗಳೇ. ಆದರೆ ಅವರವರ ಕುಲಮೂಲವನ್ನು ಹೇಳಬೇಡ ಅಂತ ಅವ್ರು ಹೇಳೇ ಇರಲಿಲ್ಲ. ಹಾಗಾಗಿ ಸ್ವತಃ ಸಾಕ್ಯ ಮುನಿ ಬುದ್ಧ ಅಂತಲೇ ಕರೀತಿದ್ರು ಗೌತಮ ಬುದ್ಧನನ್ನು. ಅಥವಾ ಸಾಕ್ಯ ಅನ್ನೋದನ್ನ ಏನಂತ ಮುಚ್ಚಿಡ್ತಿರ್ಲಿಲ್ಲ. ಹಾಗೆ ಇನ್ನೊಬ್ರು ಯಾರೋ ಬಂದರೆ ಅವರನ್ನು ಅವರ ಕುಲದಿಂದಲೇ ಹೇಳ್ತಿದ್ರು. ಆದರೂ ಎಲ್ಲರೂ ಬಿಕ್ಕುಗಳೇ. ಅಂದರೆ ಅದು ಶರಣರಲ್ಲೂ ಇತ್ತು. ಶರಣರು ಕೂಡ ಮಾದಾರ ಚೆನ್ನಯ್ಯ, ಅಂಬಿಗರ ಚೌಡಯ್ಯ, ಹಡಪದ ಅಪ್ಪಣ್ಣ, ಅವರು ಜಾತಿನ ಬಚ್ಚಿಟ್ಟು ಯಾರೂ ಇಲ್ಲ ಅಲ್ಲಿ. ಮಡಿವಾಳ ಮಾಚಯ್ಯ ಎಲ್ಲರೂ ಕೂಡ ಜಾತಿ ಸಮೇತ ಹೇಳ್ತಾರೆ. ಆದರೆ ನೀವು ಅನುಭವ ಮಂಟಪಕ್ಕೆ ಕೂತಾಗ ಪ್ರತಿಯೊಬ್ಬರ ಅನುಭವವೂ ಮಾತು ದೊಡ್ಡದೇ. ಹಂಗೆ ನೋಡಿದರೆ ಬಸವಣ್ಣ ಭಾಳ ಸಲ ಇವುಗಳನ್ನೆಲ್ಲ ಬರೀ ನಿರ್ವಹಣೆ ಮಾಡೋನೇ ಹೊರತು ಅದನ್ನು ಡಿಕ್ಟೇಟ್ ಮಾಡುವ ಲೀಡರ್ ಥರ ಕೂಡ ಇರ್ತಿರಲಿಲ್ಲ. ಶೂನ್ಯ ಸಂಪಾದನೆಯಲ್ಲಿ ಆ ಪ್ರಸಂಗ ಬರುತ್ತೆ. ಮತ್ತು ಬಸವಣ್ಣನ ವಚನಗಳಲ್ಲೂ ಬರ್ತಾರೆ. ಏನಂದರೆ, ಮಡಿವಾಳ ಮಾಚಯ್ಯ ನನಗೆ ಒದಿತಾನೆ ನಾನು ಹಿಂಗೆ ಮಾಡಿದರೆ ಅನ್ನೋ ಅರ್ಥ ಬರೋ ವಚನ ಬರೆದಿದ್ದಾರೆ. ಅಂದರೆ ಅದು ಮಡಿವಾಳ ಮಾಚಿ ತಂದೆ ಮತ್ತು ಮಾದಾರ ಚೆನ್ನಯ್ಯ ಒಕ್ಕುದ ನಿಕ್ಕ, ನಾನು ಹಿಂಗೆಲ್ಲ ಆಡ್ಬಿಟ್ರೆ ಅವ್ರ ಮನೆಯದು ನನಗೆ ಗಂಜಿ ಕೊಡೋದಿಲ್ಲ ಅವರು ಅಂತ. ಅಂದರೆ ಅದು ಎಷ್ಟು ಶಕ್ತಿ ಇರಬೇಕು. ನಾವು ಅದನ್ನು ಅಭ್ಯಾಸ ಮಾಡೋದಕ್ಕೆ ನಮಗೊಂದು ಕಷ್ಟ ಇದೆ. ಯಾಕಂತ ಹೇಳಿದ್ರೆ ಭಾರತೀಯ ಸಮಾಜ ಊಳಿಗಮಾನ್ಯ ಸಮಾಜ ಇಲ್ಲ. ಹೈರಾರ್ಕಿಗಳು ಅನ್ನೋದು ಪ್ರಾಣಪ್ರದಕವಾಗಿ ಭಾವಿಸುವಂಥ ಸಮಾಜ ಇದೆ. ನಮ್ಮಲ್ಲಿ ಪ್ರಯೋಗಗಳು ಬಂದು ಹೋಗಿದೆ. ಅದಕ್ಕೆ ಸಂವಿಧಾನ ಇವಾಗ ಅದನ್ನು ಕಾನೂನು ಮಾಡಿದೆ. ಎಲ್ಲ ವೈವಿಧ್ಯತೆಗಳನ್ನು ಗೌರವಿಸಬೇಕು, ಎಲ್ಲ ಸಂಸ್ಕೃತಿಗಳು ಮಾನ್ಯ. ಸರ್ಕಾರ ಅನ್ನೋದೇನು ಅಂತ ಹೇಳಿದರೆ, ಯಾವುದೋ ಒಂದಕ್ಕೆ ಸೀಮಿತ ಆಗದೆ ಎಲ್ಲವನ್ನು ಒಳಗೊಳ್ಳೋದಕ್ಕೆ, ಎಲ್ಲದಕ್ಕೂ ಒಳಿತಾಗುವಂತೆ ನಡೆಸಬೇಕು. ಅದನ್ನು ಮಾಡೋದಕ್ಕೆ ಅದು ಸಾಹಿತ್ಯಕ್ಕೆ ಸಂಬಂಧಪಟ್ಟಿದ್ದು ಇದೆ, ಅದರಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟಿದ್ದಿದೆ, ಹಬ್ಬದ ಆಚರಣೆಗಳಿಗೆ ಸಂಬಂಧಪಟ್ಟಿದ್ದಿದೆ. ಭಾಳ ವಿಚಿತ್ರವಾಗಿರುವಂತಹ ನೀತಿಗಳು ಮಾಡ್ತಾರೆ ನೋಡಿ. ಮಂಟೇಸ್ವಾಮಿ ಜಾತ್ರೆ ನಾವು 10-20 ವರ್ಷದಿಂದ ಹೋಗ್ತಾ ಇದ್ವಿ. ಅಲ್ಲಿ ಮಾಂಸಾಹಾರವನ್ನು ಮಾಡ್ತಾರೆ. ಅದು ಅವ್ರ ಪದ್ಧತಿ, ಅದು ಎಲ್ಲ ನೂರಾರು ಜನ ಬಂದು ಮಾಡ್ತಾರೆ. ಮತ್ತು ಮಾಂಸಾಹಾರ ಎಲ್ಲೂ ಕೂಡ ಪ್ರಾಣಿ ಬಲಿ ಕೊಡಲ್ಲ. ದೇವಸ್ಥಾನದ ಮುಂದೆ ಬಲಿ ಕೊಡೋದಾಗಲಿ, ದೇವಸ್ಥಾನದ ಮುಂದೆ ಆ ಥರ ಕತ್ತರಿಸಿ ರಕ್ತ ಚೆಲ್ಲಾಡಿ ಏನೂ ಮಾಡಲ್ಲ. ಅವರವರ ಬಿಡಾರ ಎಲ್ಲಿರುತ್ತೋ ಅಲ್ಲಿ ಅದನ್ನು ಕುಯ್ದು ಆಹಾರ ಮಾಡ್ಕೊಂಡು ತಿಂತಾರೆ. ಇದಕ್ಕಿದ್ದಂಗೆ ಪ್ರಾಣಿ ದಯೆ ಅಂತ ಹೇಳಿ ಯಾರೋ ಕೇಸ್ ಕೊಟ್ಟು ಇವರೆಲ್ಲರ ಜೀವವು ಹಿಂಸೆ ಆಗಂಗೆ ಮಾಡಿ ಆ ಜಾತ್ರೆಗೆ ಜನ ಬರೋದೇ ಕಡಿಮೆ ಮಾಡಿಟ್ಬಿಟ್ರು.
ಇದನ್ನು ನಾವೇನು ಹೇಳ್ತೀವಿ, ಸರಿ ಈಗ ಸಸ್ಯಾಹಾರ ಪ್ರಾಚೀನವಾದದ್ದ, ಮಾಂಸಾಹಾರ ಪ್ರಾಚೀನವಾದದ್ದ, ವಸ್ತುಸ್ಥಿತಿಯನ್ನಾದರೂ ನಾವು ಆಲೋಚನೆ ಮಾಡಬೇಕು. ಸಸ್ಯಾಹಾರಿಗಳು ಭಾಳ ಜನ ಇದ್ದೀವ, ಮಾಂಸಾಹಾರಿಗಳು ಭಾಳ ಜನ ಇದ್ದೀವ. ನಿಸರ್ಗವೇ ಅವ್ರ ದೇವರೇ ಸೃಷ್ಟಿ ಮಾಡಿದ್ದಾನೆ ನೀನು ಮಾಂಸ ತಿನ್ನಬೇಕು ಅಂತ ಹೇಳಿ. ನೀವು ಅದನ್ನು ಮಾನ್ಯ ಮಾಡಲಿಲ್ಲ ಅಂದರೆ ನೀವು ದೇವರಿಗೇ ನೀವು ಬೇಜಾರು ಮಾಡ್ತಿದ್ದೀರಾ. ಆದರೆ ನಾವು ಅದು ಇಲ್ಲವು ಭಾಳ ಸೂಕ್ಷ್ಮ. ಆದರೆ ಇದರೊಳಗಡೆ ಇರೋದು ಏನಂತ ಹೇಳಿದರೆ, ಸಸ್ಯಾಹಾರ ಶ್ರೇಷ್ಠ ಅನ್ನುವ ಬ್ರಾಹ್ಮಣಿಕೆಯ ನಿಲುವು ಮಾತ್ರವೇ. ಈ ಪ್ರಾಣಿದಯ ಗೀಣಿದಯ ಎಲ್ಲ ಬೇರೆ. ಅದು ಈ ಸೂಕ್ಷ್ಮಗಳನ್ನು ಸರ್ಕಾರ ಅರ್ಥ ಮಾಡಿಕೊಂಡು ಅದು ಪ್ರೊಟೆಕ್ಷನ್ ಕೊಡಬೇಕು. ಹಿಂಸೆ ಅನ್ನುವಂಥದ್ದು 100 ವಿಧದಲ್ಲಿ ಆಗುತ್ತೆ, ಪ್ರಾಣಿ ಸಮಾಜದಲ್ಲೂ ಆಗುತ್ತೆ. ಸಾಂಸ್ಕೃತಿಕ ನೀತಿ ಭಾಳ ಅಗತ್ಯವಾದದ್ದು. ಆದರೆ ಇದನ್ನು ಒಂದು ದಿನ ಮಾಡೋಕ್ಕಾಗೋದಿಲ್ಲ, ಯಾವಾಗಲೂ ಮಾಡಬೇಕಾಗತ್ತೆ. ನಾವು ಸ್ವಲ್ಪ ಅದಕ್ಕೆ ಪರಿಶ್ರಮ ಬೇಕಾಗುತ್ತೆ. ಯಾಕಂದ್ರೆ ನಮ್ಮದು ಮೊದಲೇ ಹೇಳ್ದಂಗೆ ಭಾಳ ಅಪಾರ ವೈವಿಧ್ಯತೆಗಳ ಸಮಾಜ. ಎರಡನೇ ಪ್ರಶ್ನೆ ಮೋಸ್ಟ್ಲಿ JP ಸರ್ ಪೆನ್ ಯಾರು ಕೊಡ್ಬೇಕಂದ್ರೆ ದೊಡ್ಡ ಯುದ್ಧಗಳಾಗುವಂಥವು ಇಲ್ಲಿ ಅನ್ಸುತ್ತೆ. ಅದಕ್ಕೇನಾದ್ರು ಹೇಳ್ತೀರಾ ಸರ್ ಮಂಜು ಎರಡನೇ ಪ್ರಶ್ನೆಗೆ? ಅದೇನಾಗಿತ್ತು ಅಂತ ಹೇಳಿದ್ರೆ, ನನ್ನ ಜೈಲಿಗೆ ಜೈಲಿಗೆ ಹಾಕಿದಾಗ ಈ ಸಿನಿಮಾದಲ್ಲಿ ತೋರಿಸೋ ಥರನೇ ಅವ್ರಿಗೆ ವಿಪರೀತ ಭಯ. ಬೀದರ್ನ ಜನಕ್ಕೆ ಆಗ ಈ 20-25 ವರ್ಷದ ಹಿಂದೆ ಇದು ಒಬ್ಬ ಕಾಕಿ ಬಟ್ಟೆಯನ್ನು ಕಂಡ್ರೆ ಜನಕ್ಕಷ್ಟೇ ಭಯ ಇತ್ತು. ಹಾಗೆ ಜನರನ್ನು ಕಂಡ್ರೆ ಪೊಲೀಸರಿಗೂ ಭಯ ಇತ್ತು. ಅವರು ವೈಲೆಂಟ್ ಆದರೆ ಹೊಡೆದು ಬಿಡ್ತಿದ್ರು ಜನನೂ, ಏನು ಸುಮ್ಮನೆ ಇರ್ತಿದ್ದಾರಲ್ಲ. ಅವರು ನನ್ನ ಅರೆಸ್ಟ್ ಮಾಡಿದ್ರಲ್ಲ, ನಾನು ಅವ್ರ ನಾಯಕ ಅಂತ ಅವ್ರು ತೀರ್ಮಾನ ಮಾಡಿಬಿಟ್ಟಿದ್ರು. ಯಾಕೆ ಅಂತ ಹೇಳಿದ್ರೆ 1000 ಜನ ಬಂದುಬಿಟ್ಟಿದ್ರು. ಪೊಲೀಸರು ವ್ಯಾನುಗಳಿದ್ದರೂ ಕೂಡ ಬಿಡದೆ ಬಂದಿದ್ದರು. ಹಾಗಾಗಿ ನನ್ನನ್ನು ಕಟ್ಟಿ ಕಾಲಿಗೆ ಕೈಗೆಲ್ಲ ಚೈನೆಲ್ಲ ಕಟ್ಟಿ ಅಂಥ ಪಿಕ್ಚರಲ್ಲಿ ಅಂಬರೀಷ್ ತರ ಸೇಮ್ ಹಾಗೆ ಮಾಡಿದ್ರು. ನಾನು ಸಣ್ಣಗೆ ಬೇರೆ ಇದ್ದೆ, ಕಾಮ್ಯಾನಂದಿಗೆ ಗೊತ್ತಿದೆ ಈ ಪಾಟಿ ದಪ್ಪ ಇದ್ರು ಅಂತ. ಆ ಹೇರ್ ಸ್ಟೈಲ್ ಒಂದೇ ಸ್ವಲ್ಪ ಸುಮಾರಿಗಿತ್ತು. ಆ ಹೇರ್ ಸ್ಟೈಲು ಯಾಕೆ ಚೆನ್ನಾಗಿತ್ತು ಅಂದರೆ, ಆ ಧೂಳಿಗೆ ಓಡಾಡಿ ಅವು ಬಗ್ತಾನೇ ಇರಲಿಲ್ಲ. ತಲೆ ಸ್ನಾನ ದಿನ ಮಾಡ್ತಿರ್ಲಿಲ್ವಲ್ಲ, ಅದೆಲ್ಲ ಇತ್ತು. ಅವನು ನನ್ನನ್ನು ಕರ್ಕೊಂಡೋಗಿ ಒಂದು ಇದಕ್ಕೆ ಹಾಕಿದರು, ಒಂದು ಸೆಲ್ಲಿಗೆ ಹಾಕಿದರು. ಆಮೇಲೆ ಸೆಲ್ಲಲ್ಲಿ ನನಗೆ ಹುಷಾರಿಲ್ಲ ಅಂತಾಯಿತು. ಅಲ್ಲಿ ಹಿಂದೂ ಪತ್ರಿಕೆ ರಿಪೋರ್ಟರ್ ದಮನ್ ಪಾಟೀಲ್ ಅಂತ ಇದ್ದರು, ಇಂಡಿಯನ್ ಎಕ್ಸ್ಪ್ರೆಸ್ನವ್ರು ಇದ್ದರು. ಇಲ್ಲಿ ಚಂದ್ರಿಕಾ ಅಂತ ಇಂಡಿಯನ್ ಎಕ್ಸ್ಪ್ರೆಸ್ ಇವರಿದ್ದರು ನಮ್ಮ ಅವರೆಲ್ಲರೂ ಕೂಡ ಸಿಂಧ್ಯಾ ಹತ್ರ ಮಾತಾಡಿದ್ರು. ಅವ್ರು ಹೋಮ್ ಮಿನಿಸ್ಟರ್ ಆಗ. ನೀವೇನು ಹಂಗೆ ಅರೆಸ್ಟ್ ಮಾಡಿದ್ದೀರಾ ಅಂತ. ಮತ್ತು ಅಷ್ಟೊತ್ತಿಗೆ ಪ್ರಜಾವಾಣಿನ ಎಡಿಟೋರಿಯಲ್ ಬರುತ್ತು, ತರಂಗದಲ್ಲೂ ನನ್ನ ಫೋಟೋ ಬಂದುಬಿಟ್ಟಿತ್ತು, ಆ ಚೈನ್ಗಳು ಹಾಕಿರೋದು. ಹಂಗೆ ಮಾಡಬಾರ್ದು ಅವ್ರನ್ನ ಅಂತೆಲ್ಲ. ಹಾಗಾಗಿ ಜೈಲಲ್ಲಿ ಇಡೋದು ಯಾಕೆ ಅಂತ ಹೇಳಿ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರೆ ಅದು ಜನರಲ್ ವಾರ್ಡು. ಆ ಜನರಲ್ ವಾರ್ಡಲ್ಲಿ ಇರೋರೆಲ್ಲರೂ ಕೂಡ ನಾವು ಕರ್ಕೊಂಡೋಗಿರೋ ವೇಷ ನೋಡಿ ನಮ್ಮನ್ನು ಈ ವಾರ್ಡಿಂದ ಹೊರಗೆ ಕರ್ಕೊಂಡು ಹೋಗ್ಬಿಡಿ, ಅವ್ನು ಯಾವಾಗಾದ್ರೂ ಎದ್ದು ಸಾಯಿಸ್ಬಿಟ್ರೆ ನಾವೇನು ಮಾಡಬೇಕು? ಈ ಪೊಲೀಸು ಕಾವಲಿ ಬಂದನಿದಲ್ಲ, ಅವನು ಮಹಾತ್ಯಾಗಿ. ನೋಡ್ರಿ ಅವನ ಸ್ಟೋರಿ ಹೆಂಗಿದೆ ಅಂತ ಹೇಳಿದರೆ, ಯಾರು ಬರೋಕ್ಕೆ ಒಪ್ಪಿಲ್ಲ. ಬಂಜಿಗೆರೆಯನ್ನು ಕಾವಲು ಕಾಯ್ದು ಯಾರು ಜೈಲಲ್ಲಿ, ಇದರಲ್ಲಿ ಹಾಸ್ಪಿಟ್ಲಲ್ಲಿ ಕಾವಲು, ಸೆಂಟ್ರ್ ಇರಬೇಕಲ್ಲ, ಗನ್ ಕೊಟ್ಟಿರ್ತಾರೆ. ಅಲ್ಲೊಬ್ಬರು ಹೊರಗಡೆ ಎಂಟ್ರೆನ್ಸಲ್ಲಿ, ಇಲ್ಲೊಬ್ಬರು. ಯಾರು ಒಪ್ಪಿಲ್ವಂತೆ. ಯಾಕಂದರೆ ಅವನ ಕಡೆ ನಕ್ಸಲೈಟ್ರು ಬರ್ತಾರೆ, ರಾತ್ರಿ ಬಾಂಬ್ ಹಾಕಿ ನಿಮ್ಮನ್ನು ಸಾಯಿಸಿ ಅವನ್ನ ಎತ್ಕೊಂಡು ಹೋಗ್ತಾರೆ. ಆಂಧ್ರದಲ್ಲಿ ಅವ್ನು ನಡೀತಿದ್ವು. ಆದ್ದರಿಂದ ನೀವು ಅವನ ಸವಾಸಕ್ಕೆ ಹೋದರೆ ಪ್ರಾಣ ಮರೆತು ಹೋಗ್ರಿ ಅಂತ. ಒಬ್ಬರು ಹೋಗಲ್ವಂತೆ. ನಾನು ಹೋಗಲ್ಲ ಸರ್, ನಾನು ಹೋಗಲ್ಲ. ಕೊನೆಗೆ ಒಬ್ಬ ಮುಸ್ಲಿಂ ಹೆಡ್ ಕಾನ್ಸ್ಟೇಬಲ್ಲು ಇವನಿಗೆ ಹೇಳಿದಂತೆ, ನಿಂಗಪ್ಪ ಅನ್ನೋನಿಗೆ, ಇವನು ಕುರುಬರು, ಈ ಕಾನ್ಸ್ಟೇಬಲ್ಲು ಏನು ಹೇಳಿದ್ದಾನೆ, ಆ ಮನುಷ್ಯನ ಮುಖ ನೋಡಿದ್ರೆ ಅವ್ನು ಕೆಟ್ಟವನು ಕಣ್ಣಂಗೆ ಕಾಣೋದಿಲ್ಲ. ಪೇಪರಲ್ಲಿ ಬಂದಿರೋದು ನೋಡಿದರೆ ಅದೇನೋ ಕುಡಿಯೋ ನೀರೆಲ್ಲ ಪೊಲ್ಯೂಷನ್ ಆಗಬಾರ್ದು ಅಂತ ಹೇಳಿ ಏನೋ ಮಾಡ್ತಿರಂಗಿದ್ದಾನೆ. ಅವನೇನು ಕಳ್ಳಕಾಕ ಇದ್ದಂಗಿಲ್ಲ. ಹೋಗೋಣ ಬಾರೋ, ಹಂಗೇನಾರು ಇದ್ದರೆ ನನ್ನ ಸಾಯಿಸಿ ಆಮೇಲೆ ನೀನು ಸಾಯಿಸಿ ಹೋಗಲಿ, ನಾನು ಅಲ್ಲಿರ್ತೀನಿ ಅಂತ. ಆಯಿತು, ಬಂದರು. ಪಾಪ ಅವ್ರಿಗೂ ಗಾಬರಿನೇ ಇತ್ತು. ಆಗ ಮೂಮೆಂಟ್ ಕೂಡ ಭಾಳ ಜೋರಾಗಿತ್ತು. ಕರ್ನಾಟಕದಲ್ಲೂ ಭಾಳ ಇದಾಗಿತ್ತು. ಅವನು ಆಮೇಲೆ ನಾನು ನೋಡಿ ನನಗೆ ಬಂದು ನೋಡೋಕೆ ಹೋಗೋದು. ಹಳ್ಳಿ ಜನ ಬಂದು ಕಿಟಕಿಯಲ್ಲಿ ನಿಂತ್ಕೊಳ್ಳೋರು ನಾನು ನೋಡೋಕ್ಕೆ. ಮತ್ತು ಊಟ ತರೋರು ಕಿಟಕಿಯಿಂದ ಕೊಡೋಕ್ಕೆ, ಇದನ್ನು ತಿನ್ನಿಸು ಅಣ್ಣರಿ, ತಿನ್ನಿಸು ಅಂತ. ಅವನದು ನೋಡಿ ಕೊನೆಗೆ ಅವನು ಹೇಳ್ದ, ನಾನು ಬಿಡುಗಡೆ ಮಾಡಿದ ದಿವಸ, ನಾನು ಇವತ್ತು ನಿಮ್ಮ ಭಾಷಣಕ್ಕೆ ನನ್ನ ಮಕ್ಕಳನ್ನ ಕರ್ಕೊಂಬರ್ತೀನಿ ಅಂತ. ನಂದೆ, ಪೊಲೀಸು ನೀನು ಡ್ಯೂಟಿನಲ್ಲಿ ಇರ್ತೀಯ, ಹಂಗೆಲ್ಲ ಮಾಡಬೇಡ, ರಜಾ ಹಾಕಿ ಬರ್ತೀನಿ ಸರ್ ಅಂದೆ. ಆಮೇಲೆ ನನ್ನ ಹತ್ರ ದುಡ್ಡು ಇರಲಿಲ್ಲ, 100 ರೂಪಾಯಿ ಇತ್ತು. ಪಾಪ ಅವನು ಇಷ್ಟು ದಿವಸ ನನ್ನ ಹಗಲು ರಾತ್ರಿ ಕಾದಿದ್ದ. ಯಾಕಂದರೆ ಯಾವ ಟೈಮಲ್ಲೂ ನನಗೆ ಆ ಫ್ಯಾಕ್ಟ್ರಿ ಓನರ್ಗಳು ಕಿಟಕಿಯಿಂದ ಗುಂಡೋಡು ಸಾಯಿಸ್ಬಿಡ್ಬೋದಿತ್ತು.
ಶಂಕರ್ ಗುಹಾನಿಯವರಿಗೆ ನಂಗೆ ಸಾಯಿಸಿದ್ರು. ನನಗೆ ಆ ಭಯ ಭಾಳ ಇರ್ತಿತ್ತು. ನಾನು ಡಾಕ್ಟ್ರುಗಳಿಗೆ ಹೇಳ್ತಿದ್ದೆ, ಆ ಕಿಟಕಿ ಎದುರುಗಡೆ ಮಂಚ ಹಾಕ್ಬೇಡ್ರಿ ಕಣ್ರಿ ಅಂತ. ಅವ್ರದ್ದು ಏನು ಹಿಂಸೆ ಆನಂದ, ಅದ್ರ ಎದುರುಗಡೆನೇ ನನಗೆ, ನಾನು ನಿದ್ದೆ ಮಾಡೋಕ್ಕೂ ಆಗ್ತಿರ್ಲಿಲ್ಲ ನನಗೆ. ಅಲ್ಲಿಂದ ಕಿಟಕಿ ಹೊರಗಡೆ ಅಲ್ಲಿ ಬಂದೂಕುಗಳದ್ದು ಏನೋ ದೊಡ್ಡ ವಿಷಯ ಅಲ್ಲ, ಗುಲ್ಬರ್ಗ ಬೀದರ್ಲೆಲ್ಲ. ಹಂಗಾಗಿ ಇವನು ಹೇಳ್ತಿದ್ದೆ, ನೀವು ಮಲಗ್ರಿ, ಅವ್ರು ಹೊಡೆದ್ರೆ ಫಸ್ಟ್ ನನ್ನ ಪ್ರಾಣ ಹೋಗ್ಬೇಕು, ಆಮೇಲೆ ನಿಮ್ಮ ಪ್ರಾಣ ಹೋಗ್ತದೆ, ನೀವು ಮಾತ್ರ ಧೈರ್ಯವಾಗಿ ಮಲಗ್ರಿ ಅಂತ ಹೇಳೋನು ಅವನು. ಅದಕ್ಕೆ 100 ರೂಪಾಯಿ ಕೊಡೋಕೆ ಹೋದಾಗ ಅವನು ಹೇಳ್ದ, ನನಗೆ ಆ 100 ರೂಪಾಯಿ ಬೇಡ, ನೀವು ಹೊತ್ಕೊಂಡು ಮಲಿಕೆ ಅಂತಿದ್ರಲ್ಲ, ಶಾಲು ಕೊಟ್ಟು ಹೋಗ್ರಿ ಅಂತ. ಪೊಲೀಸು ಅದು ಭಾಳ ಏನೋ ಹೃದಯ ಕರಗಿಸುವಂಥ ಸನ್ನಿವೇಶ ಅದು. ಅವತ್ತು ನನ್ನ ಭಾಷಣಕ್ಕೆ ಅವರೆಲ್ಲರೂ ಬಂದಿದ್ದರು, ಪೊಲೀಸರು ನನ್ನನ್ನು ಕಾವಲು ಕಾದರೆ ಎಲ್ಲ ಮುಫ್ತಿನಲ್ಲಿ ಹಸ್ತಾಕ್ಷರ ಹಾಕ್ಸ್ಕೊಳ್ಳೋದು, ಮಕ್ಕಳು ಕರ್ಕೊಂಬಂದು ಖಾಲಿ ಬೀಳಿಸೋದು, ಆಶೀರ್ವಾದ ಮಾಡ್ರಿ ಅಂತ. ಹಂಗಾಗಿ ಅದು ಹೌದು. ಮುಂದಿನ ಪ್ರಶ್ನೆ ನಮ್ಮ ಡಿಗ್ರಿ ಕಾಲೇಜಲ್ಲಿ ಕನ್ನಡ ಪಾಠ ಮಾಡುವಂತಹ ಪವಿತ್ರ ಕೇಳಬೇಕು ಅಂತ ಹೇಳ್ಬೋದು. ನಮಸ್ತೆ ಸರ್. ನಾನು ಮೀಸಲಾತಿ, ಒಳ ಮೀಸಲಾತಿ, ಮಹಿಳಾ ಮೀಸಲಾತಿ ಮೂರನ್ನು ಕ್ಲಬ್ ಮಾಡಿ ಪ್ರಶ್ನೆ ಕೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಕೆಲವೊಂದಷ್ಟು ಅಂಕಿಅಂಶಗಳನ್ನು ಬರ್ಕೊಂಡು ಬಂದಿದ್ದೀನಿ. ಇದು ಪ್ಯೂರ್ಲಿ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿರುವಂತಹ ಅಂಕಿಅಂಶಗಳು. 2023ರಲ್ಲಿ ಬಿಡುಗಡೆ ಆಗಿದೆ. 45 ಸೆಂಟ್ರಲ್ ಯೂನಿವರ್ಸಿಟಿಗಳಿದ್ದಾವೆ. ಅದರಲ್ಲಿ ಉಪಕುಲಪತಿಗಳು SC 1, ST 1, OBC 5,000 ಟೀಚಿಂಗ್ ಪೋಸ್ಟು ಮತ್ತು 15,390 ನಾನ್ ಟೀಚಿಂಗ್ ಪೋಸ್ಟ್ಗಳು ಖಾಲಿ ಇದ್ದಾವೆ. ಫಿಲ್ ಆಗಿರುವಂಥದ್ರಲ್ಲಿ ಪ್ರೊಫೆಸರ್ಸು 1,341, ಅದರಲ್ಲಿ 96 SCಗಳು, 22 STಗಳು. ಸಹ ಪ್ರಾಧ್ಯಾಪಕರು 2,817 ಪೋಸ್ಟ್ಗಳಿದ್ದಾವೆ. ಅದರಲ್ಲಿ 231 ಪೋಸ್ಟು SCಗಳು, 69 ಪೋಸ್ಟು STಗಳದ್ದಾಗಿದೆ. ಇನ್ನು ಸಹಾಯಕ ಪ್ರಾಧ್ಯಾಪಕರಲ್ಲಿ 8,940 ಪೋಸ್ಟ್ಗಳು ಫಿಲ್ ಆಗಿದ್ದಾವೆ. ಅದರಲ್ಲಿ 1,094 SC ಪೋಸ್ಟು, 534 ST ಪೋಸ್ಟ್ಗಳಿದ್ದಾವೆ. ರಿಜಿಸ್ಟರಲ್ಲಿ 2 SC, 2 ST, 3 OBC ಪೋಸ್ಟ್ಗಳು ಇದ್ದಾವೆ. ಅಂದರೆ ಈ ಅಂಕಿಅಂಶಗಳನ್ನು ನೋಡಿದ್ರೆ ಹಿಂದುಳಿದ ವರ್ಗಗಳನ್ನು ಅವರು ಅಪಾಯಿಂಟ್ ಮಾಡಿಕೊಂಡಿಲ್ಲ. ಮತ್ತು ಬನಾರಸ್ ಹಿಂದೂ ವಿವಿಯಲ್ಲಿ ಅತ್ಯಂತ ಕಡಿಮೆ ಪ್ರಾತಿನಿಧ್ಯವನ್ನು ಅವರು ಪಾಲನೆ ಮಾಡ್ಕೊಂಡು ಬರ್ತಿದ್ದಾರೆ. ಜಾತಿಯನ್ನೇ ಹಾಸು ಹೊದ್ದು ಮಲಗಿರುವಂತಹ ಭಾರತದಲ್ಲಿ ಮೀಸಲಾತಿಯನ್ನು ವಿರೋಧಿಸ್ತಾರೆ. ಹಾಗೆ EWS ನೆಪದಲ್ಲಿ 10% ಮೀಸಲಾತಿಯನ್ನು ಕೂಡ ತಗೊಳ್ತಾ ಇದ್ದಾರೆ. ಮತ್ತು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಬೇಕು ಅಂತಂದರೆ ರಾಷ್ಟ್ರೀಯ ಜನಗಣತಿ ಆಗಬೇಕು, ಅಲ್ಲಿವರೆಗೂ ಮಹಿಳಾ ಮೀಸಲಾತಿಯನ್ನು ನಾವು ತರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ, ಒಳ ಮೀಸಲಾತಿ ಆಗದೆ ಮಹಿಳಾ ಮೀಸಲಾತಿ ಜಾರಿಗೆ ಮಾಡಿದ್ರೆ ತಪ್ಪಾಗತ್ತೆ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಇದು ನಮ್ಮೆಲ್ಲರಿಗೂ ಇರುವ ನಿಲುವು ಬಹುಪಾಲು ಅಂತ ನಾನು ಭಾವಿಸಿದ್ದೀನಿ. ಮೀಸಲಾತಿಯನ್ನು ಬೇಕು ಅಂತಲೇ ಉನ್ನತ ವಲಯಗಳಲ್ಲಿ ಸರಿಯಾಗಿ ತುಂಬದೇ ಅವನ್ನೆಲ್ಲ ಖಾಲಿ ಇಡ್ತಾರೆ. ಹೆಚ್ಚು ಅಂದರೆ ತುಂಬಿದರೆ ಎಲ್ಲ D ಗ್ರೂಪಲ್ಲೂ C ಗ್ರೂಪಲ್ಲೂ ಒಂದು ಸ್ವಲ್ಪ ತುಂಬಿಸ್ತಾರೆ. ಬಿಟ್ಟರೆ ಉನ್ನತ ವಲಯದಲ್ಲಿ ಭಾಳ ವರ್ಷ, ಅದರಲ್ಲೂ ಭಾಳ ಮುಖ್ಯವಾಗಿ ಶೈಕ್ಷಣಿಕ ವಲಯದಲ್ಲಿ ಆ ರೀತಿಯಾಗಿರುವ ಎಜುಕೇಷನ್ ಇರುವ ವ್ಯಕ್ತಿಯೇ ಬರಬಾರ್ದು ಆ ಪೋಸ್ಟಿಗೆ, ಅಂಥ ಪೋಸ್ಟ್ಗಳನ್ನು ಕರೆಯೋದು. ಮೈಸೂರು ಯೂನಿವರ್ಸಿಟಿನಲ್ಲಿ ಒಂದು ಸಲ ಸಂಸ್ಕೃತ ಪ್ರೊಫೆಸರ್ ಪೋಸ್ಟಿಗೆ SC ರಿಸರ್ವ್ ಮಾಡಿದ್ರು. ಅದು ಹಂಗಾಗಿ ಅವಾಗ ಏನಿತ್ತು ಸಿಸ್ಟಮ್ ಅಂತ ಹೇಳಿದ್ರೆ 5 ವರ್ಷದವರೆಗೂ ಕರೆದು ಆಮೇಲೆ ಅದನ್ನು ಜನರಲ್ಲಿಗೆ ವರ್ಗಾಯಿಸ್ಬೋದಿತ್ತು. 5 ವರ್ಷ ನಿರಂತರವಾಗಿ ಕರೆದು ಜನರಲ್ಲಿಗೆ ವರ್ಗಾಯಿಸಿದ್ರು, ಯಾರು ಸಿಗಲ್ಲ ಅಲ್ಲಿ ಅಂತ. ಫಸ್ಟ್ ಆಫ್ ಆಲ್ ಸಂಸ್ಕೃತದಲ್ಲಿ PhD ಮಾಡಿ ಪ್ರೊಫೆಸರ್ ಆಗಿರೋ ದಲಿತರು ಎಷ್ಟು ಜನ ಇರ್ತಾರೆ? ಯಾಕೆ ಅದನ್ನು ಅಲ್ಲಿಗಿಡಬೇಕು? ಸೋಷಿಯಾಲಜಿನಲ್ಲಿ ಯಾಕೆ ಇಡಲಿಲ್ಲ, ಅದನ್ನು ಹಿಸ್ಟ್ರಿನಲ್ಲಿ ಯಾಕೆ ಇಡಲಿಲ್ಲ? ಇದು ಒಂದು ಏನೋ ಉದ್ದೇಶಪೂರ್ವಕವಾದ ತಂತ್ರಗಾರಿಕೆ. ಅದು ಮೀಸಲಾತಿಯಲ್ಲಿ ಉನ್ನತ ವಲಯದಲ್ಲೂ ಶೈಕ್ಷಣಿಕ ಉನ್ನತ ವಲಯದಲ್ಲಿ ಸ್ವಲ್ಪ ವಂಚಿಸೋದಕ್ಕೆ. ಹಾಗಾಗಿ ಇತ್ತೀಚೆಗೆ ತುಂಬಿಸ್ತಾನೆ ಇಲ್ಲ ರೆಗ್ಯುಲರ್ ಪೋಸ್ಟ್ಗಳನ್ನು. ಎಲ್ಲ ಅತಿಥಿ ಉಪನ್ಯಾಸಕರು ಪ್ರಕಾರವೇ ನಡೆಸ್ತಾ ಇದ್ದಾರೆ. ಅದು ತಪ್ಪಬೇಕು. ಈ ತಕ್ಷಣದಲ್ಲಿ ಈಗಲೂ ಕೂಡ ಪ್ರಾತಿನಿಧ್ಯ ನೋಡಿದರೆ ನೀವೇ ಹೇಳ್ದಂಗೆ ಅಂಕಿಅಂಶಗಳ ಪ್ರಕಾರ ಎಷ್ಟು ಕಡಿಮೆ ಇದೆ. ಇರೋ 17-20% ಮೀಸಲಾತಿ ಅಂದರೂ ಅಷ್ಟು ಸ್ಥಾನಗಳಾದರೂ ಸಿಕ್ಕಿದೆಯಾ? ಒಬ್ಬೊಬ್ಬರು ಇಬ್ಬಿಬ್ಬರು ಲೆಕ್ಕ ಹೇಳ್ತಿದ್ದೀರ. 5 ಜನ OBC ಅಂತೀರ, ಒಬ್ಬರು SC ಅಂತೀರ, ಒಬ್ಬರು ST. ಅಂದರೆ ಎಷ್ಟು ಕಡಿಮೆ ಪ್ರಾತಿನಿಧ್ಯ ಇದೆ. ಇರುವ ಪೋಸ್ಟ್ಗಳು ಕೂಡ ಪೂರ್ತಿ ತುಂಬಿಸಲಿಲ್ಲ. ಆದ್ದರಿಂದ ಅದನ್ನು ತುಂಬಿಸುವ ದಿಕ್ಕಿಗೆ ಅವರು ಕೆಲಸ ಮಾಡಬೇಕು.
ಎರಡನೇದು ಒಳ ಮೀಸಲಾತಿ ಆಗದು ಹೊರತು ಮಹಿಳಾ ಮೀಸಲಾತಿಯನ್ನು ಕೊಟ್ಟರೆ ಸರಿ ಹೋಗೋದಿಲ್ಲ ಅಂತ ಹೇಳೋದು ಅದು ಕೂಡ ನನಗೆ ಸರಿ ಅನಿಸುತ್ತೆ. ಯಾಕೆ ಅಂತಂದರೆ ಈಗ ಮಹಿಳಾ ಮೀಸಲಾತಿಯನ್ನು ನೀವು ದುಂಡಾಗಿ ಕೊಟ್ಟರೆ 33% ಕೊಟ್ಟುಬಿಟ್ರೆ ಈಗ ಅಂದರೆ ಅದರ ಮಹಿಳೆನಲ್ಲಿ ಜಾತಿ ಕೇಳದೆ ಹೋಗಿ ಕೆಟಗರಿ ಕೇಳ್ದೇ ನಿಮಗೆ ಮೀಸಲಾತಿ ಕೊಡೋಕ್ಕೆ ಹೋಗ್ಬಿಟ್ರೆ ಆಗ ಈಗಿರುವ ಸನ್ನಿವೇಶದಲ್ಲಿ ಕೆಲವು ಜಾತಿ ಮಹಿಳೆಯರೇ ಮತ್ತು ಲೀಡ್ರುಗಳಾಗಿ ಬಂದುಬರೋ ಎಲ್ಲ ಚಾನ್ಸು ಇದೆ. ಯಾಕಂದರೆ ಅವ್ರಿಗೆ ಓದಿದೆ, ಭಾಷಣ ಮಾಡೋಕ್ಕೆ ಬರುತ್ತೆ, ಪದವಿಗಳಿದೆ, ದುಡ್ಡು ಕಾಸಿದೆ, ಮತ್ತು ಸೋಷಿಯಲ್ ಸಿಂಪತಿ ಕೂಡ ಅವ್ರ ಕಡೆ ಜಾಸ್ತಿ ಇರುತ್ತೆ ಕೆಳಜಾತಿ ಹೆಣ್ಮಕ್ಳ ಬಗ್ಗೆ ಮಧ್ಯಮ ಜಾತಿ ಹೆಣ್ಮಕ್ಳ ಬಗ್ಗೆಗಿಂತ. ಆದ್ದರಿಂದ ಅದು ಸಹಜವಾಗಿ ಆ ರೀತಿ ಏಕಸ್ವಾಮ್ಯ ಏರ್ಪಡೋದ್ರ ಬದಲು ಆ 33ರಲ್ಲೇ ಅದು OBCಗೆ ಎಷ್ಟು, SCಗೆ ಎಷ್ಟು, STಗೆ ಎಷ್ಟು, ಫಾರ್ವರ್ಡ್ ಕ್ಯಾಸ್ಟ್ಗೆ ಎಷ್ಟು ಅಂತ ಹಂಚಿದರೆ ಎಲ್ಲ ಜಾತಿಯ ಮಹಿಳೆಯರಲ್ಲೂ ಕೂಡ ನಾಯಕತ್ವ ರೂಪುಗೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆದ್ದರಿಂದ ಅದಕ್ಕೋಸ್ಕರ ನಿಧಾನ ಮಾಡಬಾರ್ದು. ಆ ನೆಪವನ್ನು ಇಟ್ಕೊಂಡು ಪೆಂಡಿಂಗ್ ಮಾಡ್ತಾ ಹೋಗೋದು ಸರಿಯಾದ್ದಲ್ಲ. ಆದರೆ ಹಂಚೋದೇ ಸರಿ. ಅದನ್ನು ಭಾಳ ವರ್ಷಗಳಿಂದ ಅದಕ್ಕೋಸ್ಕರನೇ ಅಲ್ಲಿ ಪೆಂಡಿಂಗ್ ಮಾಡಿಸಿದ್ರು. ಈಗಲೂ ಕೂಡ ಅದು ಅವರನ್ನು ಜನರಲ್ಲಾಗಿ ಜಾರಿ ತಂದುಬಿಡಬೇಕು. 33 ಮಹಿಳೆಯರಲ್ಲೇ ಮಹಿಳೆಯರು ಅಂತ ಅಂತಿದ್ದಾರೆ. ಅದು ಒಂದು ರೂಪದಲ್ಲಿ ಹೌದು, ಮಹಿಳೆಯರಂದರೆ ಎಲ್ಲ ಮಹಿಳೆಯರು ದಮನಿತರೆ. ಆದರೆ ಅಷ್ಟಾದ ಮೇಲೂ ನಮ್ಮ ಸಾಮಾಜಿಕ ಸ್ತರ ವಿನ್ಯಾಸದಲ್ಲಿ ಕೆಳಜಾತಿ ಮಹಿಳೆಯರು ಹೆಚ್ಚು ಮಹಿಳೆಯರು ಮೇಲಿನ ಮಹಿಳೆಯರಿಗೆ ಹೋಲಿಸಿದ್ದಾರೆ. ಅದರಿಂದ ಅದನ್ನು ನಾವು ಸರಿಪಡಿಸಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಈಗ ಶಿವಕುಮಾರ್ ಅವ್ರನ್ನ ಕೇಳಬೇಕು. ಅವರು ಈಗ ನಾಟಕ ಅಕಾಡೆಮಿ ಮೆಂಬರ್ ಆಗಿದ್ದಾರೆ ಮತ್ತು ಕಳೆದ 30 ವರ್ಷಗಳಿಂದ JP ಸರ್ ಅವರು ಒಡನಾಟದಲ್ಲಿದ್ದಾರೆ. ಸರ್, ಇದು ಸುಮಾರು ಒಂದು 20 ವರ್ಷದ ಒಡನಾಟದಲ್ಲಿ ನನಗೆ ನಿಮ್ಮನ್ನು ನೋಡಿದಾಗ ಅನಿಸಿರೋದು ಏನಂತ ಹೇಳಿದ್ರೆ, ಒಂದು ಸದಾ ನೀವು ಒಂದು ಸಂವಾದವನ್ನು ನೀವು ಬಯಸಿರ್ತೀರ, ಮತ್ತು ಯಾರು ಸಂವಾದವನ್ನು ಬಯಸ್ತಾರೆ ಅವರು ಕೂಡ ನಿಮ್ಮನ್ನು ಬಯಸ್ತಿರ್ತಾರೆ. ಯಾಕಂತ ಅವರು ಗಾಂಧಿವಾದಿಗಳಾಗಿರ್ಬೋದು, ಅಂಬೇಡ್ಕರ್ ವಾದಿಗಳಾಗಿರ್ಬೋದು, ತೀರಾ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್ಗಳಾಗಿರ್ಬೋದು, ಮಹಿಳಾವಾದಿಗಳಾಗಿರ್ಬೋದು, ಎಲ್ರಿಗೂ ಅಂದರೆ ದೇ ಫೀಲ್ ಕಂಫರ್ಟಬಲ್ ನಿಮ್ಮ ಜೊತೆಗೆ. ಅದನ್ನು ನಾನು ವಿದ್ಯಾರ್ಥಿಗಳ ಜೊತೆ ಕೆಲಸ ಮಾಡುವಾಗ ಅವರು ಭಾಳ ಈಸಿಯಾಗಿ ಕನೆಕ್ಟ್ ಆಗ್ತಿದ್ರು. ನನಗೆ ಗೊತ್ತಿರೋ ಹಾಗೆ ನಮ್ಮ ಆ 20 ವರ್ಷದ ಸಮಕಾಲೀನತೆಯಲ್ಲಿ ಅಥವಾ ಈಗಲೂ ಕೂಡ ಬಹುಶಃ ನಿಮ್ಮ ಥರದ ಕೆಲವೇ ಜನಗಳು ಕರ್ನಾಟಕದಲ್ಲಿ ಹಾಗೆ ಎಲ್ಲರ ಜೊತೆ ಒಂದು ಸಂವಾದಕ್ಕೆ ಸಿಗುವಂಥವ್ರು, ಅಂದರೆ ಯು ಆರ್ ಅವೈಲಬಲ್ ಅನ್ನೋದು. ಅಲ್ಲಿ ಏನೋ ಒಂದು ನಮಗೆ ಒಂದು ಬಂಧನ ಇಲ್ಲ. ಅದು ಹೇಗೆ ಸಾಧ್ಯ ಆಯಿತು ಅನ್ನೋದು. ಜೊತೆಗೆ ನೀವು ಇಡೀ ಲಿಟ್ರೇಚರ್ನ ನೋಡಿದ್ರೆ ಅದರಲ್ಲಿ ಯಾವುದೋ ಒಂದು ವ್ಯಕ್ತಿತ್ವದ ಹಿನ್ನೆಲೆಯಲ್ಲಿ ಇಡೀ ಸಾಹಿತ್ಯ ರೂಪುಗೊಂಡಿದೆ ಅಂತ ಅನ್ಸಲ್ಲ. ಅದರಲ್ಲಿ ಥಿಯರಿಗಳಿದ್ದಾವೆ, ಆಶಯಗಳು ಇದ್ದಾವೆ, ಆದರೆ ಅದರೊಳಗಡೆ ಹುಡುಕಿದ್ರು ಅಂದರೆ ಇಡೀ ಈಗ ಅಲೆಕ್ಸ್ ಹೆಲಿಯಲ್ ಆಗಿರ್ಬೋದು ಅಥವಾ ಖಲೀಲ್ ಗಿಬ್ರಾನ್ನ ಟ್ರಾನ್ಸ್ಲೇಷನ್ ಆಗಿರ್ಬೋದು, ಬಾಗ್ ಬಹದ್ದೂರ್ನ ಸಾವು ಕೃತಿಯಲ್ಲಾಗಿರ್ಬೋದು, ಅಲ್ಲೆಲ್ಲ ನಾವು ನಿಮ್ಮ ಸಾಲುಗಳಲ್ಲಿ ನಾವು ನಮಗೆ ಬೇಕಾದಂಥ ವ್ಯಕ್ತಿಗಳನ್ನ ಹುಡ್ಕೊಳ್ಬೋದು. ಬಿಟ್ಟರೆ ಅಲ್ಲಿ ಆಶಯಗಳಿದ್ದಾವೆ ಮತ್ತು ಸಾಮಾಜಿಕ ಬದಲಾವಣೆಗೆ ಎಲ್ಲೆಲ್ಲಿಂದ ಸಾಧ್ಯನೋ ಅಲ್ಲೆಲ್ಲದ್ರಿಂದ ನೀವು ಪಡೆಯುವಂಥ ಒಂದು ಗುಣ ಅದರಲ್ಲಿದೆ ಆ ಬರವಣಿಗೆಯಲ್ಲಿ. ಹಂಗಾಗಿ ಅದಕ್ಕೆ ಒಂದು ರೀತಿ ಅದು ಸರಳ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಅದು ಒಂದು ರೀತಿ ಸಂವಾದಕ್ಕೆ ಸಜ್ಜುಗೊಂಡಂಥ ಭಾಷೆ ಆಗಿರೋದ್ರಿಂದಾಗಿ ಅದು ತುಂಬ ಏನೋ ಒಂದು ಪಾಂಡಿತ್ಯಪೂರ್ಣವಾದಂಥ ಈ ಕೃತಿಯನ್ನು ಓದ್ತಿದ್ದೀವಿ ಅಂತ ಅನಿಸಲ್ಲ. ಆದರೆ ಓದಿದಾದಮೇಲೆ ನಿಮಗೆ ಒಂದು ದಟ್ಟವಾದಂಥ ವಿಷಾದ ಮತ್ತು ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ ಆ ಕೃತಿಯನ್ನು ಓದಿದ ಮೇಲೆ. ಅದು ನಿಮ್ಮ ಜೊತೆ ಮಾತುಕತೆಯಲ್ಲೂ ಕೂಡ ಅದೇ ಆಗುತ್ತೆ. ಅಂದರೆ ಆ ಕೃತಿ ಮತ್ತು ನಿಮ್ಮ ಜೊತೆಗಿನ ಮಾತುಕತೆ ಅವೆರಡಕ್ಕೂ ಏನು ವ್ಯತ್ಯಾಸ ಇಲ್ಲ. ಆದರೆ ಭಾಳಷ್ಟು ಜನ ಲೇಖಕರಲ್ಲಿ ನಾವೇನಾಗುತ್ತೆ ಅಂದರೆ, ಅದಕ್ಕೆ ಭಾಳ ಸರ್ತಿ ಏನಾಗುತ್ತೆ ಅಂತ ಹೇಳಿದ್ರೆ, ಲೇಖಕರ ಪುಸ್ತಕಗಳು ತುಂಬ ಚೆನ್ನಾಗಿರುತ್ತೆ, ಹತ್ರಕ್ಕೆ ಹೋದರೆ ತುಂಬ ಕಷ್ಟ. ಹಂಗಾಗಿ ತುಂಬ ಹತ್ರಕ್ಕೆ ಹೋಗ್ಬಾರ್ದು ಲೇಖಕರ ಹತ್ರ, ಕವರ್ ಪೇಜ್ ಚೆನ್ನಾಗಿರುತ್ತೆ ಅಂದರೆ ಊರಿನ. ಸೊ ಹಂಗಾಗಿ ಆದರೆ ನಿಮ್ಮಲ್ಲಿ ಅದು ಇಲ್ಲ. ಈಗ ಯಾಕಂದರೆ ನಿಮ್ಮ ಸಹವಾಸಕ್ಕೆ ಬಂದಂಥವ್ರು ಯಾರೂ ವಾಪಸ್ ಹೋಗಿರುವಂಥದ್ದು ಕಾಣಲ್ಲ. ಸೊ ಅದು ಹೇಗೆ ಸಾಧ್ಯ ಆಯಿತು? ಜೊತೆಗೆ ಈಗಿನ ಸಂದರ್ಭದಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ, ಒಂದು ಹೊಸ ತಲೆಮಾರಿಗೆ ಸಾಮಾಜಿಕ ಬದಲಾವಣೆಯಲ್ಲಿ ತೊಡಗುವಂಥವ್ರಿಗೆ ಒಂದು ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಸಿಲೆಬಸ್ ಮಾಡೋದಾದರೆ ನೀವು ಯಾವ ಟೆಕ್ಸ್ಟ್ಗಳ ಮೂಲಕ ಅಥವಾ ಯಾವ ವ್ಯಕ್ತಿತ್ವಗಳ ಮೂಲಕ ನೀವು ಒಂದು ಸಿಲೆಬಸ್ನ ಕೊಡೋದಕ್ಕೆ ಇಷ್ಟಪಡ್ತೀರ? ಅಥವಾ ಯಾರು ತೊಡಗಬೇಕು, ನಾನೊಂದು ಸಾಮಾಜಿಕ ಬದಲಾವಣೆ ಅಥವಾ ಬರವಣಿಗೆಗೆ ತೊಡಗಬೇಕು ಅಂತ ಹೇಳಿದ್ರೆ ಅದರ ಬೇಸಿಕ್ ಪರಿವಿಡಿ ಏನಾಗಿರಬೇಕು ಅಂತ ನೀವು ಹೇಳ್ತೀರಾ ಸರ್? ಇದು ನಾನು ಈಗ ಬರ್ತಿರೋವಂಥವ್ರನ್ನ ಗಮನದಲ್ಲಿಟ್ಕೊಂಡು ಜೊತೆಗೆ ನಮ್ಮನ್ನು ಗಮನದಲ್ಲಿಟ್ಕೊಂಡು ಕೇಳ್ತಿದ್ದೆ. ಇಲ್ಲ, ನನಗೆ ಡೈಲಾಗ್ ಯಾಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ, ನನಗೇನು ಯಾವುದೋ ಒಂದು
ಸಿದ್ಧಾಂತನ ಪ್ರತಿಪಾದನೆ ಮಾಡಿದರೆ ಮಾತ್ರವೇ ನನಗೆ ಸಮಾಧಾನ ಅಂತ ನನಗೇನಿಲ್ಲ. ಈಗ ಒಂದು ವಾದ ಚರ್ಚೆ ನಡೀತಾ ಇರಬೇಕಾದ್ರೆ ಒಳಿತು ಹೇಳ್ತಿದ್ದಾರಾ ಇಲ್ವಾ, ನ್ಯಾಯವನ್ನು ಪ್ರತಿಪಾದಿಸ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನ ನಾನು ಮುಖ್ಯ ಮಾಡ್ಕೊಳ್ತೀನಿ. ಅವ್ರು ಅಕಸ್ಮಾತ್ ಅವ್ರು ಬೇರೆ ಭಿನ್ನ ವಾದದವರೇ ಆಗಿದ್ರು, ಸಿದ್ಧಾಂತದವರೇ ಆಗಿದ್ರು, ಹೇಳ್ತಿರೋ ಪಾಯಿಂಟ್ ಸರಿ ಇದೆಯಾ? ಹಾಗಾಗಿ ಯಾರು ಮುಂದಿಟ್ಟರು ಒಂದೇ ನನಗೆ. ಅದನ್ನ ಗಾಂಧಿವಾದಿ ಹೇಳಿದರೂ ಓಕೆ, ಮಾರ್ಕ್ಸ್ವಾದಿ ಹೇಳಿದರೂ ಓಕೆ, ಅಂಬೇಡ್ಕರ್ವಾದಿ ಹೇಳಿದರು, ಲೋಹಿಯಾವಾದಿ ಹೇಳಿದರು, ಏನು ವಾದನೆ ಇಲ್ಲ ಅಂತ ಅನ್ಕೊಂಡ್ರೂ ಅಕಸ್ಮಾತು ಹಂಗೆ ಹೇಳಿದ್ರು ಕೂಡ ಓಕೆನೆ ಅಂತ. ಅಂದರೆ ನನ್ನ ಪಾಯಿಂಟ್ ಇಷ್ಟು. ನನಗೆ ಯಾಕೆ ಡೈಲಾಗ್ ಸಾಧ್ಯ ಆಗುತ್ತೆ ಅಂದರೆ, ನಾನು ಒಂದು ನೆಲೆಯಲ್ಲಿ ಈಗಾಗಲೇ ನಿಂತು ಇನ್ನು ಉಳಿದ ವಾದಗಳನ್ನು ಪ್ರೀತಿಸೋದು ಬೆಂಬಲಿಸೋದು ಮಾಡಲ್ಲ. ನಾನು ಆ ವಿಷಯದಲ್ಲಿ ಭಾಳ ಮುಕ್ತವಾಗಿರ್ತಿಲ್ಲ. ನನಗೆ ಅಂಬೇಡ್ಕರ್ ವಾದನ ಓದಬೇಕು ಅಂದರೆ ಯಾವ ಪ್ರಿಜುಡಿಸ್ ಎಲ್ಲ ಓದ್ತಿರ್ತೀನಿ, ಮಾರ್ಕ್ಸ್ವಾದ ಓದ್ತಿರ್ತೀನಿ, ಲೋಹಿಯಾವಾದ ಅದನ್ನೂ ಓದಿದೆ. ಯಾಕೆ ಓದ್ತೀನಿ ಅಂದರೆ ಸುಮ್ಮನೆ ಅದು ಓದಬೇಕು, ತಿಳ್ಕೊಳ್ಳೋದಕ್ಕೆ. ಯಾಕಂದರೆ ನ್ಯಾಯ ಯಾವುದು ಅಂತ ನನಗೆ ಹೊಳೆಯುತ್ತೆ. ಆ ಸನ್ನಿವೇಶದಲ್ಲಿ ಜಾತಿ ವಿಷಯ ಬಂದಾಗ, ಜಾತಿಗಳ ಪ್ರಶ್ನೆ, ಜಾತಿ ವಿಮೋಚನೆ ಪ್ರಶ್ನೆ, ಸಮಾನತೆ ಪ್ರಶ್ನೆ ಬಂದಾಗ ನೀವು ಈ ಸಮಾಜದಲ್ಲಿ ಅಂಬೇಡ್ಕರ್ನ ಬಿಟ್ಟು ಮಾತಾಡೋಕ್ಕೆ ಸಾಧ್ಯವೂ ಇಲ್ಲ, ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಅಷ್ಟು ನಿಲುವಿಗೆ ಬರ್ರಿ ನಾವು. ಆಯ್ತು, ಇನ್ನೇನೋ ಒಂದು ಮಹಿಳಾ ಸಮಾನತೆ ಪ್ರಶ್ನೆ ಬಂತು ಅಂತ ಇಟ್ಕೊಳ್ರಿ. ಅಂಬೇಡ್ಕರ್ ಅವರು ಅದು ಇದೇ ಅಂತ ಇಟ್ಕೊಂಡಾಗ್ಲೂ ಇನ್ನಾರೋ ಮಹಿಳಾವಾದಿ ಇನ್ಯಾರೋ ಅದ್ರ ಬಗ್ಗೆ ಭಾಳ ಜಾಸ್ತಿ ವರ್ಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವ್ರ ವಾದನೂ ತಗೊಳ್ಳೋಣ. ಏನೀಗ ಯಾವ್ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅನಿಸುತ್ತೆ. ನಾನು ವ್ಯಕ್ತಿಗಳ ಜೊತೆಗೆ ರಿಲೇಟ್ ಆಗ್ತೀನಿ ಮತ್ತು ಆ ವ್ಯಕ್ತಿಗಳು ನಿಜವಾಗ್ಲೂ ಅವ್ರಿಗೆ ಒಂದು ಗುಣ, ಒಳ್ಳೆ ಗುಣ ಇದ್ದು ಪ್ರಾಮಾಣಿಕವಾಗಿ ಸ್ಪಂದಿಸ್ತಾ ಇದ್ದರೆ, ಅದರಲ್ಲಿ ಒಂದೇ ಒಂದು ಬಾರ್ ಏನು ಅಂತ ಹೇಳಿದರೆ, ಕೋಮುವಾದಿ ಆಗಿದ್ದರೆ, ಜಾತಿವಾದಿ ಆಗಿದ್ದರೆ, ಅಸಮಾನತೆಯ ಕುರಿತು ನಂಬಿರೋನಾಗಿದ್ದರೆ, ಅವನು ಎಷ್ಟು ಒಳ್ಳೆ ವ್ಯಕ್ತಿ ಆದ್ರೂ ನಾನು ಓಪನ್ ಅಪ್ ಆಗಲ್ಲ. ನಾನು ಅವ್ರದ್ದು ಸ್ನೇಹನ ನಾನು ನಿರಾಕರಿಸ್ಬಿಡ್ತೀನಿ. ಚರ್ಚೆಗೆ ಅವಕಾಶವೇ ಬೇಡ ಅಂತ ಹೇಳ್ತೀನಿ. ಒಂದು ಸಲ ಹೀಗೇನೆ ಇತ್ತೀಚೆಗೊಂದು 5-6 ವರ್ಷದ ಹಿಂದೆ ಒಬ್ಬರು ಬಂದರು, ಭಾಳ ಸೀನಿಯರ್ RSS ಲೀಡ್ರು, ಹಾರೋಳ್ಳಿ ಹುಡುಕೆ ಬಂದರು. ನಮ್ಮ ನಾಗರತ್ನ ರಿಲೇಟಿವ್, ಆತ ರಿಲೇಟಿವೋ ಕ್ಲಾಸ್ಮೇಟೋ ಏನೋ ಆಗಬೇಕು. ನಾಗರತ್ನ ಅಕ್ಕನ ಮಗಳ ಗಂಡನಿಗೆ ಅವನ ಕ್ಲಾಸ್ಮೇಟ್ ಏನು ಆಗ್ತಾರೆ. ನಾನು ಬೇಡ ಅಂದೆ. ಇಲ್ಲ ನಾವು ದೇವನೂರು ಮಾದೇವ್ ಹತ್ರ ಮಾತಾಡಿದ್ದೀವಿ, ಆಮೇಲೆ ಬುಗೂರ್ ಹತ್ರ ಮಾತಾಡಿ, ನಿಮ್ಮ ಹತ್ರನೂ ಮಾತಾಡಕ್ಕೆ ಬರ್ತೀವಿ, ಮಾತಾಡೋಕ್ಕೆ ಯಾಕೆ ಬೇಡ ಅಂತೀರ ಅಂತ. ಅಲ್ಲಿ ಮಾತಾಡೋದು ಏನಿದೆ ನಿಮ್ಮ ಹತ್ರ ಅಂತ ನಾನು. ಇಲ್ಲ ಮಾತಾಡೋದು ಇದೆ, ಬರ್ತೀವಿ ಅಂತಂದು. ಆಯಿತು, ಬಂದರು. ಅಂದರು ಊಟದ ಟೈಮ್ ಆಗಿತ್ತು, ನಾವು ಊಟ ಮಾಡ್ತಾಯಿದ್ವಿ. ನಾವು ಊಟ ಮಾಡಬೇಕಲ್ಲ, ಹೆಂಗೆ ಮಾಡೋದು ಅಂತ ಮಾಡಿ, ಅದೇನಿದು ನಾನು ಊಟ ಮಾಡ್ತೀನಿ ಅಂದ್ರೆ ಊಟ ಮಾಡಿದರು. ಊಟ ಮಾಡೋಕ್ಕೆ ಏನು ತೊಂದರೆ ಇಲ್ಲ, ಯಾಕಂದರೆ ಅದರಲ್ಲೇನು ಅದು ಮನುಷ್ಯತ್ವದ ಪ್ರಶ್ನೆ. ಆ ನಂತರ ಪ್ರಶ್ನೆ ಮಾಡಿ, ನೀವು ನಮಗೆ ಬರೀರಿ, ಲೇಖನಗಳು ಬರೀರಿ, ನೀವೇನಾದ್ರು ಟೀಕೆ ಮಾಡಿ, ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಆಮೇಲೆ ನಾನು ಹೇಳಿದೆ, ನೋಡಿ ಇದು ಬರೆಯೋದು, ಚರ್ಚೆ ಮಾಡೋದು ಯಾವಾಗ ಸಾಧ್ಯ ಅಂದರೆ ಬದಲಿಸಬಹುದು ಅಂತ ಆಶೆ ಇದ್ದರೆ ನಾನು ಮಾಡ್ತೀನಿ. ನೀವು ನನ್ನನ್ನು ಬದಲಿಸೋಕ್ಕಾಗಲ್ಲ, ನಾನು ನಿಮ್ಮನ್ನು ಬದಲಿಸೋಕ್ಕಾಗಲ್ಲ. ನಾವು ಬೇರೆ ಬೇರೆ ಧ್ರುವದಲ್ಲಿ ಇದ್ದೀವಿ. ಸುಮ್ಮನೆ ಚರ್ಚೆ ಮಾಡೋದೆಲ್ಲ ಯಾಕೆ, ಸುಮ್ಮನೆ ಅದನ್ನು ಬರೆಯೋದು ಬೇರೆ ಯಾಕೆ, ಅದು ವೃಥಾ ಸರ್ಕಸ್ಸು. ಊಟ ಮಾಡಿರಿ, ಬಂದಿದ್ದೀರಾ, ಮತ್ತು ಅದು ರಿಲೇಟಿವ್ ಹೆಸರು ಹೇಳಿದ್ದಾರೆ, ಮತ್ತು ಅವ್ರು ರಿಲೇಟಿವ್ ಅದರಿಂದ ಊಟ ಮಾಡಿ. ಆದರೆ ಹೇಳಿದೆ, ಇಲ್ಲ ಸಾಧ್ಯವೇ ಇಲ್ಲ. ಇಲ್ಲ ಅವರೆಲ್ಲ ಚರ್ಚೆ ಮಾಡಿದರು ಅಂತ. ಅವ್ರು ಮಾಡಲಿ, ದೊಡ್ಡವರು, ನಾನು ಮಾಡಲ್ಲ ಅಂತ. ಅವರೂ ಮಾಡಿಲ್ಲ. ಸುಮ್ಮನೆ ಹೇಳಕ್ಕೆ ಈಗ ನಮ್ಮನ್ನು ಹಂಗೆ ಕನ್ವಿನ್ಸ್ ಮಾಡೋದು, ಅವ್ರು ನಂಗೆ ಕನ್ವಿನ್ಸ್ ಮಾಡೋದು ಮಾಡ್ತಾರೆ. ಅದು ಯಾಕೆ ಅಂತ ಹೇಳಿದರೆ, ವ್ಯಕ್ತಿ ಬಗ್ಗೆ ನನಗೇನೂ ಇಲ್ಲ, ಅವ್ರ ಬಗ್ಗೆ ನನಗೆ ಅಗೌರವನೂ ಇಲ್ಲ ಅಥವಾ ಬೇಜಾರು ಇಲ್ಲ, ಏನೂ ಇಲ್ಲ. ಆದರೆ ಆ ಸಿದ್ಧಾಂತದವರು ಅಂದ ಮೇಲೆ ಅವರು ನಾವು ಎಂದಾದರೂ ಸಂವಾದ ಮಾಡೋಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸೋದೇ ಇಲ್ಲ. ಅವರನ್ನು ಬಿಟ್ಟಿದ್ದೀನಿ ಅಂತ ಗೊತ್ತಾ ನಾನು ಸಂವಾದ ಮಾಡೋದು ಅಷ್ಟೇ. ಹಂಗಿದೆ. ಮತ್ತು ಬರವಣಿಗೆ ಮಾಡೋದು ಮತ್ತು ಸಿದ್ಧಾಂತ ತಿಳಿಯೋರು ಇದ್ದಾರಲ್ಲ, ನನ್ನ ವಿನಂತಿ ಏನು ಅಂತ ಹೇಳಿದರೆ, ಬರೀ ಥಿಯರಿನ ಅಥವಾ ಐಡಿಯಾಲಜಿ ಪುಸ್ತಕ ಓದಬಾರ್ದು. ನೀವು ಹಿಸ್ಟ್ರಿಯನ್ನು ಓದ್ರಿ, ಸೋಷಿಯಾಲಜಿ ಓದ್ರಿ, ಸಾಹಿತ್ಯ ಓದ್ರಿ, ಎಕನಾಮಿಕ್ಸ್ ಓದ್ರಿ, ನಿಮ್ಮ ಸಮಾಜವನ್ನು ಗ್ರಹಿಸ್ರಿ. ಇದೆಲ್ಲ ಗ್ರಹಿಕೆ ನಿಮಗಿದ್ದಾಗ ನಿಮಗೆ ನಿಜವಾದ ಒಳ್ಳೆಯ ಸಿದ್ಧಾಂತ ನಿಮ್ಮನ್ನು ಮುನ್ನಡೆಸೋದು ಯಾವುದು ಅಂತ ತೀರ್ಮಾನ ಮಾಡೋದು ಸುಲಭ ಆಗುತ್ತೆ. ಇಲ್ಲದ್ರೆ ನಾವು ಫಸ್ಟ್ ಸಿದ್ಧಾಂತ ಹಿಡ್ಕೊಂಡು ಆಮೇಲೆ ಸಮಾಜ ನೋಡೋಕೆ ಹೋಗ್ತೀವಲ್ಲ, ಅವು ನಮಗೆ ಕಾಣೋದೆಲ್ಲ ನಮ್ಮ ಮೂಗಿನೇರಕ್ಕಾಗುತ್ತೆ. ಹಾಗಾಗಿ ಒಟ್ಟಾರೆ ಪ್ರಗತಿಪರವಾಗಿರುವ ಸಾಹಿತ್ಯ ದೃಷ್ಟಿಕೋನದಿಂದ ಇಲ್ಲಿನ ಹಿಸ್ಟ್ರಿಯನ್ನು, ಇಲ್ಲಿನ ಸೊಸೈಟಿಯನ್ನು, ಇಲ್ಲಿನ ಇದನ್ನು ಅಧ್ಯಯನ ಮಾಡಬೇಕು.
ಅದಕ್ಕೆ ನಾವು ಥಿಯರಿನ ಸಿದ್ಧಾಂತ ನಾವು ಆಮೇಲೆ ನಮಗೆ ಗೊತ್ತಾಗೋಗುತ್ತಲ್ಲ ಯಾವ ಸಿದ್ಧಾಂತ ಅಂತ. ಬರವಣಿಗೆ ಮಾಡೋರು ಅದನ್ನೇ ಮಾಡಬೇಕು. ಸಿದ್ಧಾಂತ ಒಂದೇ ಓದಿ 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 ಅದ್ರ ಮೇಲೆ ನೀವು ಲೇಖನ ಕಥೆ ಕಾದಂಬರಿ ಬರೆದ್ರೆ ಅದು ಚೆನ್ನಾಗಿರೋಲ್ಲ. ಸೊಸೈಟಿ ನಿಮಗೆ ಎಲ್ಲದಕ್ಕಿಂತ ಚೆನ್ನಾಗಿ ಗೊತ್ತಿರಬೇಕು. ಕುಸುಮ ಬಾಲೆ ಅದು ಸೈದ್ಧಾಂತಿಕ ಕೃತಿ ಯಾವ ರೂಪಿಸಿಲ್ಲ ಅವರು, ಆದರೆ ಅದರೊಳಗೆ ಸಿದ್ಧಾಂತ ಇಲ್ಲ ಅಂತ ಮಾತ್ರ ನೀವು ಹೇಳಂಗಿಲ್ಲ. ಅದರೊಳಗೆ ಸೊಸೈಟಿನ ಮಾಡಿದ್ದಾರೆ ಅವರು, ಅದು ಆರ್ಟ್ ಮಾಡಿದ್ದಾರೆ. ನೀವು ಅದನ್ನ ಓದ್ತಾ ಹೋಗಿ ಅವಾಗ ಗೊತ್ತಾಗುತ್ತೆ. ಬರೀ ಆ ಕೊನೆಯ ವಾಕ್ಯ, ಸಣ್ಣ ವಾಕ್ಯ ಅದು ಸಂಬಂಧ ಅನ್ನೋದು ದೊಡ್ಡದು ಕಣ. ಆ ದೇವೇಂದ್ರನ ಪಟ್ಟಣದೊಳಗಡೆ ನೃತ್ಯ ನಡೀತಿರ್ಬೇಕಾದ್ರೆ ನಮ್ಮ ಚೆನ್ನವನು ಅಲ್ಲಿ ಕುಂತಿರ್ತಾನೆ. ಇದು ಸಿದ್ಧಾಂತ ಅಲ್ಲ ಅಂತ ಹೇಳಬೇಡ್ರಿ. ಆದರೆ ಒಬ್ಬ ಲೇಖಕ ಅದನ್ನ ಸಿದ್ಧಾಂತ ಬರೆಯಲ್ಲ, ಇದನ್ನ ಕನಸೇ ಬರೀತಿರ್ತಾನೆ. ದೇವೇಂದ್ರ ಪಟ್ಟಣದಾಗ ಒಂದಲ್ಲ ಒಂದು ದಿವಸ ಇನ್ನು ನೋಡಬೇಕು ಹಂಗೆ ಆ ಡ್ಯಾನ್ಸ್ನ ಅಂತ. ಆ ಆಸೆ ಎಲ್ಲಿಂದ ಬರುತ್ತೆ? ಥ್ಯಾಂಕ್ ಯು ಸರ್. ಈಗ ಪ್ರಕಾಶ್ ಮಂಡ್ಯದ ಪ್ರಶ್ನೆ ಕೇಳ್ತಾರೆ. ಪ್ರಕಾಶ್ ಮಂಡ್ಯದ ಸಹ ಪ್ರಾಧ್ಯಾಪಕರು ಮತ್ತು ಬರಹಗಾರರು. ನಮಸ್ಕಾರ. ನನಗೆ ಸರ್ನ ಪ್ರಶ್ನೆಗಳಿಗೆ ತುಂಬ ಇದು ಸರ್, ನನಗೆ ನಿಮ್ಮ ನಾನೇ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ, ಓದು ಯಾಕಂದರೆ ಅವ್ರು ಕೇಳಿರೋ ಪ್ರಶ್ನೆ ನನಗೆ ತಲುಪಿದೆ. ಸರ್ಕಾರ ಕುಂಭಮೇಳ ಅಲ್ಲಿ ಮಾಡ್ತರು ಡೆಲ್ಲಿ, ಇಲ್ಲೂ ಮಾಡ್ತಿದ್ದೆ, ಬಂಜಿಗೆರೆ ಏನು ಮಾಡ್ತಿದ್ದಾರೆ? ಇಲ್ಲ ಸರ್, ಅದಲ್ಲ, ನಾನು ಜನರಲ್ ಆಗಿ ಪೊಲಿಟಿಕಲ್ ಆಗಿ ಕೇಳಲ್ಲ. ಅಕಾಡೆಮಿಕ್ ನಾನು ಏನು ಮಾಡಬಹುದಿತ್ತು ಅಂತ ಅಲ್ಲ, ಅದು ಇತ್ತು. ನಾನು ಏನು ಮಾಡಬಹುದಿತ್ತು, ಸರ್ಕಾರ ಮಾಡ್ತೀರಿ ಅಂತ ಹೇಳಲ್ಲ, ಬಟ್ ನಿಮ್ಮ ನಿಲುವು ಮತ್ತೆ ಅದ್ರ ಬಗ್ಗೆನೂ ಇದೆ. ಯಾಕೆಂದ್ರೆ ನಮ್ಗೆ ಆ ಥರ ಪ್ರಶ್ನೆ ಮಾಡೋದು ನೀವು, ಹಾಗಾಗಿ ಅದೊಂದು ಏನಿಲ್ಲ ಸರ್. ನನಗೆ ನೀವು ಮಾರ್ಕ್ಸ್ವಾದಿ ಆಗಿದ್ದವರು, ಕನ್ನಡ ಸಂದರ್ಭದಲ್ಲಿ DR ಮಾರ್ಕ್ಸ್ವಾದಿಗೆ ವಿಮರ್ಶೆ ಆರಂಭಿಸಿದ್ರು. ಆಮೇಲೆ ಅವರು ಸ್ಥಳೀಯ ಬೇರೆ ಬೇರೆ ದಾರಿಗಳಲ್ಲಿ ಮಾರ್ಕ್ಸ್ವಾದವನ್ನು ಮೀರಿ ಅದನ್ನು ರೂಪಾಂತರ ಮಾಡಿ ಒಂದು ದೊಡ್ಡ ಚಿಂತಕರು ಮತ್ತು ದೇಶಿ ಸಮಾಜವಾದಿ ಅಂತ ಆದರು. ನನಗೆ ಕನ್ನಡದಲ್ಲಿ ಆ ಥರ DR ನಂತರದಲ್ಲಿ ಕಂಡವರು ನೀವು. ನಿಮಗೆ ಮಾರ್ಕ್ಸ್ವಾದ ಪಕ್ಕ ಪೊಲಿಟಿಕಲ್ ಆಗಿ ಐಡಿಯಾಲಜಿ ಆಗಿದ್ದಾಗಿ ಕೂಡ ಅದು ಸೈದ್ಧಾಂತಿಕವಾಗಿ ಅಷ್ಟು ಒಂದು ಗಟ್ಟಿಯಾದ ಆವರಣದೊಳಗಿದ್ದಾಗಿ ಕೂಡ ನಿಮಗೆ ಅದು ಯಾಕೆ ಅದು ಇಲ್ಲಿಗೆ ಒಂದು ಬೇರೆ ಥರ ರೂಪಾಂತರಿಸಬೇಕು ಅನ್ನಿಸ್ತು? ಅದ್ರ ಜೊತೆಗೆ ನೀವು ವಚನಗಳ ಬಗ್ಗೆ ಮಾತಾಡಿದ್ರೆ ನೀವು ತೋರಿಸ್ತಾ ಇರೋ ದರ್ಶನ ತತ್ವನೇ ಬೇರೆ ಇದೆ. ಅನ್ನೋದೇ ಓದಬೇಕಾದ್ರೆ ಆ ಥರದ್ದು ಅನಿಸ್ತದೆ. ನಿಮ್ಗೆ ಯಾಕೆ ಆ ಥರದ ಒಂದು ಸಾಂಸ್ಕೃತಿಕ ಒತ್ತಡ ಏನಾಗಿತ್ತು ಅಂತ ನಿಮಗೆ? ಇಲ್ಲ, ನನಗಾಗಿದ್ದು ಇಷ್ಟೇ ಒತ್ತಡ. ಯಾಕಂದರೆ ಮಾರ್ಕ್ಸ್ವಾದ ಅನ್ನುವಂಥದ್ದು ಲೋಕವನ್ನು ಗ್ರಹಿಸೋದಕ್ಕೆ ನನಗೆ ಸಿಗುವ ಒಂದು ಟೂಲ್ ಅದು. ನೀವು ಅದಕ್ಕೆ ನಿಮಗೆ ಮೊದಲೇ ಅವಾಗ ಒಂದು ಸಲ ಅನ್ನಲ್ಲ, ಸಿದ್ಧಾಂತ ಬರೀ ಸಿದ್ಧಾಂತ ಅಂತ ಗ್ರಹಿಸ್ತಾ ಹೋದರೆ ಇನ್ನು ಉಳಿದಿದ್ದೆಲ್ಲವೂ ಕೂಡ ಆ ಕಡೆಗೆ ಉಳ್ಕೊಂಡ್ಬಿಡುತ್ತೆ. ಈಗ ಕ್ರಿಸ್ಟೋಫರ್ ಕಾಡ್ವೆಲ್ ಹೆಸರು ಹೇಳಿದರು ನಮ್ಮ ಅಗ್ರಹಾರ ಅವರು. ಕ್ರಿಸ್ಟೋಫರ್ ಕಾಡ್ವೆಲ್ ಒಂದು ಭಾಳ ಒಳ್ಳೆ ಮಾತು ಹೇಳಿದ್ದಾನೆ. ಅವನು 2 ಪುಸ್ತಕ ಬರೆದ. ಸ್ಟಡೀಸ್ ಇನ್ ಎ ಡೈಯಿಂಗ್ ಕಲ್ಚರ್ ಅಂತ ಬರೆದ. ನೆಕ್ಸ್ಟ್ ಫರ್ದರ್ ಸ್ಟಡೀಸ್ ಇನ್ ಎ ಡೈಯಿಂಗ್ ಕಲ್ಚರ್ ಅಂತ ಬರೆದ. ಅವನಿಗೆ ಕೇಳ್ತಾರೆ, ಇಷ್ಟೊಳ್ಳೆ ವಿಮರ್ಶೆ ಬರೆದು ಊಟಿಯಲ್ಲ, ಇಲ್ಯೂಷನ್ ಅಂಡ್ ರಿಯಾಲಿಟಿ ಅಂತ ಒಂದು ಪುಸ್ತಕ ಬರೆದ. ಕೇಳಿದ್ದಾರೆ ಬೇರೆ ಅವನ ಸಮಕಾಲೀನ ವಿಮರ್ಶಕರೆಲ್ಲರನ್ನು, ಇದ್ದಕ್ಕಿದ್ದಂಗೆ ಇಷ್ಟೊಳ್ಳೆ ಪುಸ್ತಕ ಬರೆದು ಊಟಿಯಲ್ಲೋ, ನಿನಗೆ ಏನು ಸಾಧ್ಯ ಆಯಿತು ಅಂತ. ಅವನು, ಇಲ್ಲ, ನಾನು ಸಾಹಿತ್ಯನ ಓದಿದ್ದೆ, ಸಮಾಜ ಓದಿದ್ದೆ, ಎಲ್ಲ ಓದಿದ್ದೆ, ನನಗೆ ಬೀಗದ ಕೈ ಸಿಕ್ಕಿರಲಿಲ್ಲ. ಮಾರ್ಕ್ಸ್ವಾದ ಓದಿದ್ದೆ, ಬೀಗದ ಕೈ ಸಿಕ್ಕೋಯ್ತು. ಹಾಗಾಗಿ ನಾವು ಬೀಗದ ಕೈ ಮಾರ್ಕ್ಸ್ವಾದವನ್ನು ನಾನು ಭಾವಿಸೋದು ಏನು ಅಂತ ಹೇಳಿದ್ರೆ ಅದೊಂದು ಬೀಗದ ಕೈ. ಏನಕ್ಕೆ? ಸಮಾಜನ ಪ್ರವೇಶ ಮಾಡೋಕ್ಕೆ ನನಗೊಂದು ದೃಷ್ಟಿಕೋನನ ಅದು ಕಟ್ಟಿಕೊಡುತ್ತೆ. ಅದು ಕೊಟ್ಟಾಗ ನಾನು ಯಾವುದನ್ನಾರು ನೋಡಬೇಕಾದ್ರೆ, ನಟರಾಜ್ ಉಳಿಯಾರು ಬಂದಿಲ್ಲ ಇವತ್ತು ಅನ್ಸುತ್ತೆ, ನಟರಾಜ್ ಉಳಿಯಾರು ನನಗೊಂದು ಹೇಳಿದರು, ಏನಂದರೆ ಏನೇ ಆದರೂ ನಿಮ್ಮ ಲಿಟ್ರೇಚರ್ ಒಳಗಡೆ ಮಾರ್ಕ್ಸ್ವಾದ ಬಿಟ್ಟೋಗಲ್ಲ ಬಿಡ್ರಿ ಅಂತ. ಏನೋ ಸರ್ ಅದು ಹಂಗೆ ಆಗೋಗಿದೆ ಅಂತಂದು. ಇರಲಿ, ಅದು ಅದೊಂದು ಒಳ್ಳೆ ನಿಮ್ಗೊಂದು ಒಳ್ಳೆ ಫ್ರೇಮ್ ಕೊಡುತ್ತೆ. ಯಾವುದನ್ನೇ ಅಡ್ರೆಸ್ ಮಾಡೋಕ್ಕೆ ಒಂದು ಸರಿಯಾದ ಇದನ್ನೇ ಕೊಟ್ಟುಬಿಡುತ್ತೆ, ಅದೊಂದು ಫ್ರೇಮ್ ಕೊಡುತ್ತೆ. ಅದಕ್ಕೆ ನಾನು ಹೇಳಿದ್ದು, ಮಾರ್ಕ್ಸ್ವಾದ, ಅಂಬೇಡ್ಕರ್ವಾದ, ಲೋಹಿಯಾವಾದ, ಮಹಿಳಾವಾದ, ಯಾವುದೇ ವಾದ ಆಗಿರಲಿ, ನಮಗದೊಂದು ಟೂಲ್. ನಾವು ಸಮಾಜವನ್ನು ಪ್ರವೇಶಿಸೋದಕ್ಕೆ, ಅರ್ಥೈಸೋದಕ್ಕೆ, ಸರಿಯಾಗಿ ಗ್ರಹಿಸೋದಕ್ಕೆ, ತಪ್ಪಿಲ್ಲದೆ ಇನ್ವರ್ಟೆಡ್ ಆಗದೆ ಗ್ರಹಿಸೋದಕ್ಕೆ ಅದೊಂದು ಸರಿಯಾದ ಟೂಲಾಗಿ ನಾವು ಬಳಸಬೇಕು. ಅಂದರೆ 2 ಎಚ್ಚರ ಇರಬೇಕು. ಒಂದು, ಸಿದ್ಧಾಂತ ಅನ್ನೋದು ಮಕ್ಕಿಯಾಗಿ ಉರು ಹೊಡೆಯುವಂತಹ ವಿಷಯ ಅಲ್ಲ. ಅದು ಯಾವುದೇ ಸಿದ್ಧಾಂತ, ಯಾವುದೇ ತತ್ವ, ಯಾವುದೇ ಫಿಲಾಸಫಿ ಬೆಳೀಲಿಲ್ಲ ಅಂದರೆ ಅದು ಸತ್ತಿದೆ. ಈ ಸತ್ತಿರೋದಕ್ಕೆ ಮತ್ತೆ ವಾಪಸ್ ಹೋಗ್ತೀಯ ಅಂದರೆ ಮೂಲಭೂತವಾದಿ ಆಗಿದೆಯಾ?
ಅದು ಜೀವಂತ ಅಂದರೆ ಅದು ಬೆಳೀತಾ ಇರಬೇಕು. ಮೂಲಭೂತವಾದ ಅಂದರೆ ಅದು ಮೂಲದಲ್ಲಿದೆ, ಅದರೊಳಗೆ ಏನಿದೆಯೋ ಅದೇ ಇರಬೇಕು ಅಂತ ನೀವು ವಾದ ಮಾಡಿದಂಗೆ ಆಗುತ್ತೆ. ಹಂಗಲ್ಲ, ಮೂಲದಲ್ಲಿದೆ ಅಂತ ಹುಡುಕೋದೇನೆ ಮೂಲಭೂತವಾದ. ಅದು ಯಾವಾಗಲೂ ಒಂದು ಸಿದ್ಧಾಂತ, ಮಾರ್ಕ್ಸ್ವಾದ, ಸಮಾಜವಾದ, ಯಾವ ವಾದ ಇದು ನನಗನ್ಸೋದು ನಾವು ಕಲಿತಾ ಇರ್ತೀವಿ. ಸಮಾಜದ ಅನುಭವಗಳಲ್ಲಿ ನಾವು ಅದನ್ನ ನೋಡ್ತಾ 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 ನಮ್ಮ ಸನ್ನಿವೇಶಕ್ಕೆ ಅದನ್ನ ಒಗ್ಗಿಸ್ಬೇಕು. ಒಗ್ಗಿಸೋದಂದ್ರೆ ಏನು? ಸಮಾನತೆ ಅನ್ನೋದನ್ನು ಏನು ಬದಲಿಸಲ್ಲ ನಾವು, ಮಾರ್ಕ್ಸ್ವಾದದಲ್ಲಾಗಲಿ ಅಂಬೇಡ್ಕರ್ವಾದದಲ್ಲಾಗಲಿ. ಅದನ್ನು ಜಾರಿ ತರೋದು ಹೆಂಗೆ? ಸೊ ನಾವು ನಮ್ಮ ಸನ್ನಿವೇಶದಲ್ಲಿ ಅದನ್ನು ಯಾವ ಥರ ಜಾರಿ ತರಬೇಕು ನೋಡ್ತೀವಿ. ಸಮಾನತೆ ಅನ್ನೋದು ಅದು ಸ್ಟ್ಯಾಂಡ್ ಪಾಯಿಂಟ್ ಇದ್ದೇ ಇರುತ್ತದೆ, ಅದೆಲ್ಲೂ ಹೋಗಲ್ಲ. ಸಂಪತ್ತನ್ನು ಹಂಚಿಕೆ ಆಗಬೇಕು, ದುಡಿಯೋರು ಹಿಂಗಿದ್ದು ಯಾರೋ ಅದಾನಿ ಅಂಬಾನಿಗಳು ಶ್ರೀಮಂತರಾಗಬಾರ್ದು, ಈ ಸಿದ್ಧಾಂತ ಅದು ಎಲ್ಲಿಗೂ ಹೋಗೋದೇ ಇಲ್ಲ, ಅದು ಅಷ್ಟೇ ಇರುತ್ತೆ. ಅದನ್ನು ಹೆಂಗೆ ಜಾರಿಗೊಳಿಸ್ತೀರಾ ಅದು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ನಡೀತಾ ಇರುತ್ತೆ. ಹಾಗಾಗಿ ನಾವು ಮಾರ್ಕ್ಸ್ವಾದವನ್ನು ಈಗ ನನಗನ್ಸೋದು ಈ ಹಳೇ ಮಾರ್ಕ್ಸ್ವಾದಿಗಳ ಥರ ನಮ್ಮ ಸಿದ್ದನಗೌಡ ಪಾಟೀಲ್ ಆಗಲಿ ಅಥವಾ GN ನಾಗರಾಜ್ ಆಗಲಿ ಯಾರು ಮತ್ತು ಸ್ವತಃ ನಮ್ಮ ಬರಗೂರವ್ರು ಕೂಡ ಮಾರ್ಕ್ಸ್ವಾದಿಯಾಗೇ ಶುರು ಮಾಡಿದವರು ಇವು ಯಾರು ಇದ್ದಾರೆ ಅಂತ ನನಗೇನು ಈಗ ಅನಿಸೋದಿಲ್ಲ. ಅದು ಒಂದು ಕಾಲ ಇತ್ತು, ಶಾಸ್ತ್ರ ಗ್ರಂಥಗಳ ಥರ ಅದನ್ನ ಇಟ್ಕೊಳ್ಳೋದು, ಅದನ್ನೇ ಹೇಳೋದು. ಈ ವಚನಗಳನ್ನು ಕೂಡ ಆಯ್ತು, ವಚನಕಾರರು ಏನು ಮಾಡಿದ್ರು ಗೊತ್ತಿದೆ, ವಚನಕಾರರ ನೀತಿ ಏನಾಗಿತ್ತು ಈಗ ನಾವು ಅದನ್ನು ಹಂಗಂಗೆ ಜಾರಿಗೊಳಿಸೋಕೆ ಟ್ರೈ ಮಾಡ್ತೀವ? ಆಶಯನ ಏನೋ ಹೇಳ್ತೀವಿ. ಈ ನಮ್ಮ ದೇವರೂರು ಮಾಧವ ಹೇಳ್ತಾರೆ, ಈ ಬುದ್ಧ ಧರ್ಮವು ಮತ್ತು ಶರಣ ಧರ್ಮವು ಮದುವೆ ಆಗ್ಬಿಟ್ಟು ಒಂದು ಮಗು ಹುಟ್ಟುಬಿಟ್ರೆ ಅವ್ರದ್ದು ಯಾವ ಧರ್ಮ ಆಗುತ್ತೋ ಆ ಧರ್ಮ ನಾನು ಆಗ್ತೀನಿ. ಯಾಕೆ ಹಂಗಂತಾರೆ? ಆಕ್ಚುಯಲಾಗಿ ಬುದ್ಧ ಧರ್ಮ, ಸಾಂಖ್ಯ ಧರ್ಮದ ಪ್ರಭಾವ ವಚನ ಧರ್ಮದ ಮೇಲೆ ಬೇಕಾದಷ್ಟಿದೆ. ಆ ಮೂಲದಿಂದ ಪಡ್ಕೊಂಡಿರೋದು ಭಾಳ ಇದೆ. ಕಳಬೇಡ ಕೊಳಬೇಡಕ್ಕೂ ಅಷ್ಟಾಂಗ ಮಾರ್ಗಕ್ಕೂ ಭಾಳ ಸಂಬಂಧಗಳಿದ್ದಾವೆ. ಅದು ಯಾಕೆ ಹಂಗೆ ಬೇಕು ಅಂತ ಕಳ್ತಿದ್ದೀವಿ ಈಗ? ಅದನ್ನೇ ನಾವು ಹೇಳೋದು. ಅದು ಹಾಗೆ ಮಾರ್ಕ್ಸ್ವಾದವು, ಅಂಬೇಡ್ಕರ್ವಾದವು, ಇನ್ನೊಂದು ಯಾವುದಾದ್ರು ಜನಪರವಾದವು, ಅವೆಲ್ಲ ಸಂಯೋಗದಲ್ಲಿ ಒಂದು ಸತಿಯಾಗಿರುವ ನಮ್ಮ ಯುವ ಜನತೆಗೆ ದೃಷ್ಟಿಕೋನ ಹುಟ್ಟಿದರೆ ಭಾರತವನ್ನು ಬದಲಿಸೋದಕ್ಕೆ ಬೇಕಿರೋದೊಂದು ಬೇಕು. ಇವನ್ನೇನು ಬಿಡೋ ಪ್ರಶ್ನೆ ಇಲ್ಲ, ಅವೆಲ್ಲ ಸೇರಿ ಅಂತ ನನಗನ್ಸುತ್ತೆ. DR ನಾಗರಾಜ್ ಕೂಡ ಮಾರ್ಕ್ಸ್ವಾದನ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನನಗೇನು ಸರಿಯಾದ ರೆಫರೆನ್ಸ್ಗಳಿಲ್ಲ. ಅವ್ರು ಹೇಳಿದ್ರು ಅದನ್ನು ನಾನು ದೇಸಿಗೊಳಿಸಬೇಕಾಗಿದೆ ಅಂದ್ರೆ ತಪ್ಪೇನಿಲ್ಲ. ಅದನ್ನು ಅವ್ರು ಹೇಳ್ತಿದ್ರು ಮತ್ತಿಲ್ಲ, ಆ ಫ್ರೇಮ್ ಇರುತ್ತೆ ನನಗೆ, ಆದರೆ ನಾನು ದೇಸಿಗೊಳಿಸ್ಬೇಕು. ಹಾಗಾಗಿ ಅವ್ರ ಕಡೆಗೆ ಸ್ಪಿರಿಚುವಲ್ ಸೋಷಲಿಸಮ್ ಅಂತ ಶುರು ಮಾಡಿದ್ರು. ಆ ಸ್ಪಿರಿಚುವಲ್ಲೋ ನಾನ್ ಸ್ಪಿರಿಚುವಲ್ ಸೋಷಲಿಸಮ್ ಇದೆ ತಾನೇ. ಸೋಷಲಿಸಮ್ ಅನ್ನೋದು ಅಂದರೆ ಸಮಾನತಾವಾದ ಅನ್ನೋದು ಎಲ್ಲಿಗೂ ಹೋಗಲ್ಲ ಅಂತ. ಅದು ಯಾಕಂದ್ರೆ ಅದು ಒಳ್ಳೆಯದು ಅಷ್ಟೇ. ನಮ್ಮ ಆಶಯ ಸಮಾನತೆ ಬರಬೇಕು, ಶೋಷಣೆ ನಿಲ್ಲಬೇಕು. ಅದಕ್ಕೆ ಯಾವ್ಯಾವುದು ನೆರವಾಗುತ್ತೆ, ಏನೇನು ನಮಗೆ ಕಲಿಸುತ್ತೆ. ಮಂಟೇಸ್ವಾಮಿನ ನಾನು ಅರ್ಥ ಮಾಡ್ಕೊಳ್ಬೇಕಾದ್ರೂ ನನಗೆ ಮಾರ್ಕ್ಸೇ ಹೆಲ್ಪ್ ಮಾಡಿದ್ದಾನೆ. ನೀವು ಮಂಟೇಸ್ವಾಮಿ ನಿಮ್ಮನೇ ಇದ್ದಂಗೆ ಇದನ್ನು ನೋಡು ಅಂತ. ಥ್ಯಾಂಕ್ ಯು ಸರ್. ಈಗ ರೇಣುಕಾರಾಧ್ಯ ಅವರು ಪ್ರಶ್ನೆ ಕೇಳ್ತಾರೆ, ಕೊನೆಯ ಪ್ರಶ್ನೆ. ಅವ್ರಿಗೆ 2 ಪ್ರಶ್ನೆ ಇದೆ, ನಮಗೂ ಇನ್ನೂ ತುಂಬ ಪ್ರಶ್ನೆಗಳಿದೆ. ನಮ್ಗೆ ಸಮಯ ಕಡಿಮೆ ಇರೋದ್ರಿಂದಾಗಿ ಮತ್ತು JP ಸರ್ ಮಾತಾಡ್ತಿರೋದನ್ನ ಇನ್ನೂ ನಾವು ಜಾಸ್ತಿ ಕೇಳಬೇಕು ಅಂತ ಎಲ್ರಿಗೂ ಇದೆ. ಆದರೆ ಸಮಾರಂಭ ಇರೋದ್ರಿಂದಾಗಿ ಪ್ರಶ್ನೆ. ರೇಣುಕಾರಾಧ್ಯ ಒಂದು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ, ಚಿಂತಕರು ಕೂಡ. ಎಲ್ರಿಗೂ ನಮಸ್ಕಾರ ಸರ್. ನಮಸ್ತೆ. ನಾನು ಕಡೆಯಲ್ಲಿ ಕೇಳೋದ್ರಿಂದ 2 ಪ್ರಶ್ನೆ ಸಿಕ್ಕಿದ್ದು, ಥ್ಯಾಂಕ್ ಯು ಮೂರ್ತಿ ಸರ್. ಸುಮಾರು 25 ವರ್ಷಗಳ ಹಿಂದೆ ನೀವು ಇವತ್ತಿನ ಭಾರತದ ಸಾಂಸ್ಕೃತಿಕ ವಾತಾವರಣ ಅಥವಾ ಆಡಳಿತವನ್ನು ಕುರಿತು ಒಂದು ಮುನ್ನೋಟದ ರೀತಿಯ ಮಾತುಗಳನ್ನು ಒಂದು ಲೇಖನ ಬರೀಬೇಕಾದ್ರೆ ಹೇಳ್ತೀರಾ. ಅದು ರಾಲ್ಫ್ ಫಾಕ್ಸ್ ಚಿಂತಕನ ಕುರಿತು ಇರುವಂಥ ಇಲ್ಲ ಎನ್ನುವಂತಿದೆಯೇ ಹೌದು ಎನ್ನುವಂತಿದೆಯೇ ಟೈಟ್ಲಲ್ಲಿ ಕಡೆ ಸಾಲುಗಳು ನಿಮ್ಮ ಸಾಲುಗಳಿದೆ. ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಮಹಿಳೆಯರ ಹಕ್ಕುಗಳನ್ನು ಕಾಪಾಡಲು ಹೋರಾಡಲಿಕ್ಕಾಗಿ ದಳವೇನಾದರೂ ರಚನೆಗೊಂಡರೆ ನಮ್ಮ ನಾಡಿನ ಯಾರಾದರೂ ಬರಹಗಾರರು ಅದರ ಸದಸ್ಯರಾಗಿ ಯುದ್ಧಕ್ಕೆ ಇಳಿಯಬಹುದೇ ಎಂದು ಪ್ರಶ್ನಿಸಿಕೊಂಡರೆ ಹೌದು ಎಂದು ಧೈರ್ಯವಾಗಿ ಹೇಳುವಂತಿದೆಯೇ ಅಂತ ಹೇಳಿ ನಿಲ್ಲಿಸ್ತೀರ ಲೇಖನವನ್ನು. ಇದು ಒಬ್ಬ ಸಾಮಾಜಿಕ ಹೋರಾಟಗಾರರಾಗಿ ನೀವು ಇದು ನಿಮಗೆ ಹಾಕ್ಕೊಂಡಂಥ ಪ್ರಶ್ನೆಯ ಅಥವಾ ಸಮಾಜಕ್ಕೆ ಅಥವಾ ನಮ್ಮ ಬರಹಗಾರರಿಗೆ ಹಾಕಿದ ಪ್ರಶ್ನೆಯ, ಇದಕ್ಕೆ ಕಾರಣಗಳು ಏನಿದ್ದಿರಬಹುದು ಅವತ್ತಿಗೆ, ಮತ್ತು ಆ ಅನುಮಾನ ಇವತ್ತೇನಾದರೂ ಬದಲಾವಣೆ ಆಗಿದೆಯಾ ನಿಮ್ಮಲ್ಲಿ? ಆ ಪ್ರಶ್ನೆ. ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀವಿ ಅಥವಾ ಇದು ಉತ್ತರ ಹೇಳಿದ್ಮೇಲೆ ಕೇಳ್ಬಿಡ್ತೀನಿ ಸರ್. ಅಲ್ಲ, ಇದ್ರದ್ದು ಏನೂ ಇಲ್ಲ. ಆಗೆಲ್ಲ ಈ ಫ್ಯಾಸಿಸಮ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಭಾಳ ರಾಲ್ಫ್ ಫಾಕ್ಸು ಇವರೆಲ್ಲ ಭಾಳ ಪ್ರತಿಭಾಶಾಲಿ ಲೇಖಕರು.
ಒಂದು ಚೂರು ಯೋಚನೆ ಮಾಡದೆ ಆ ಒಬ್ಬ ಲೋರ್ಕಾನ್ ಕೊಲೆ ಮಾಡಿದ್ರು, ಇನ್ನೊಬ್ಬ ಲೇಖಕ, ಅವನು ಸಾಯದೇ ಇರ್ಬೋದಿತ್ತು. ಅವ್ರ ದಳ ಹೋಗ್ತಾ ಇದ್ರೆ ನೀವು ಮುಂದಕ್ಕೆ ಹೋದ್ರೆ ನಾನು ಕವರ್ ಮಾಡ್ತೀನಿ ಅಂತ ಹೇಳಿ ಆ ಇಡೀ ದಳ ಮುಂದಕ್ಕೆ ಕಳಿಸ್ಬಿಟ್ಟು ಅವನು ಅವ್ರಿಗೆ ಕವರ್ ಮಾಡಕ್ಕೆ ನಿಂತಿದ್ದ, ನಂಗೆ ಸತ್ತೋದ ಅವನು. ಇವನು ಸುಮ್ಮನೆ ಅವ್ರ ಜೊತೆಗೆ ರಿಟ್ರೀಟ್ ಆಗ್ಬಿಟ್ಟಿದ್ದಿದ್ರೆ ಬದುಕಿರ್ತಿದ್ದ. ಅವನು ಅದನ್ನ ಏನೂ ಯೋಚನೆ ಮಾಡಿಲ್ಲ, ನಾನು ದೊಡ್ಡ ಲೇಖಕ, ನಾನು ಫಸ್ಟ್ ಉಳ್ಕೋಬೇಕು, ಇವರೆಲ್ಲ ಸಾಮಾನ್ಯ ಸೈನಿಕರು, ಏನೂ ಇಲ್ಲ. ಸ್ಕ್ವಾಡ್ ಸರ್, ಇವ್ನು ನನ್ನ ಕೆಲಸ ನಾನು ಕವರ್ ಮಾಡ್ತೀನಿ, ನೀವು ಹೋಗ್ರಿ. ಕವರ್ ಮಾಡು ಅಂದರೆ ಆ ಕಡೆಯಿಂದ ಅವ್ರು ಮುಂದೊತ್ತು ಬರೆದಿರಂಗೆ ಇವ್ರು ಈ ಕಡೆಯಿಂದ ಫೈರ್ ಮಾಡ್ತಾ ಇರೋದು, ಇನ್ನು ಉಳಿದಾರೆಲ್ಲ ಎಲ್ಲಿಂದ ಬರುತ್ತೆ? ಈಗ ನಾವು ಇಲ್ಲಿ ನಾನು ಹೇಳಿದ್ದು ದಳ ರಚನೆ ಆಗೋದು ಇದೆಲ್ಲ ಎಷ್ಟು ದೂರದ ಮಾತೋ ಅಥವಾ ಅಸಾಧ್ಯ. ಹಂಗಾದರೆ ನಮ್ಮಲ್ಲಿ ನಾವು ಎಷ್ಟು ಜನ ಆ ಥರದ ನಿರ್ಣಯಕ್ಕೂ ಬರೋಕ್ಕೆ ರೆಡಿ ಇದ್ದೀವ? ಹೌದು ಸಾಧ್ಯ, ನಮ್ಮಲ್ಲಿ ಹೋಗಕ್ಕೆ ರೆಡಿ ಇದ್ದೀವಿ ನಾವು ಅಂತ ಹೇಳಕ್ಕೆ ಅಷ್ಟು ಇದಿದೆಯಾ ನಮಗೆ ಅಂತ ಆಲೋಚಿಸಿದ್ದಷ್ಟೇ. ಅಂದರೆ ನಿರಾಶೆ ಅಲ್ಲ, ಅಷ್ಟು ಫ್ಯಾಸಿಸಂ ವಿರುದ್ಧ ಮಾತ್ರ ಲೇಖಕರು ಮಾಡಿರುವ ಬಲಿದಾನ ಯಾವ ರಾಜಕೀಯ ಹೋರಾಟಗಾರರು ಕಡಿಮೆ ಇಲ್ಲ. ಇನ್ನೊಂದು ಸರ್, ಆಗಲೇ ಇದ್ರ ಬಗ್ಗೆ ಅಗ್ರಹಾರ ಸರ್ ಇದು ಮಾಡಿದ್ರು. ನಾನಾಡಿ ಅಕಾಡೆಮಿಕ್ ವಲಯದಲ್ಲಿ ಸಂಶೋಧಕರಾಗಿರುವಂಥವ್ರು, ನನ್ನ ಓದಿನ ಮಿತಿಯಲ್ಲಿ ಕನ್ನಡದಲ್ಲಿ ಬಹಳ ದೊಡ್ಡ ಸಂಶೋಧನಾ ಕೃತಿಗಳು ಕೊಟ್ಟಿರೋರು ನೀವೊಬ್ಬರು ಮತ್ತು ಇನ್ನೊಬ್ಬರು ನಮ್ಮ ಕೋಲಾರರು, ಲಕ್ಷ್ಮೀಪತಿ ಕೋಲಾರರು. ಇಬ್ಬರೂ ಕೂಡ, ಅಥವಾ ಇದು ನಿಮಗೆ ಅಂದ್ಕೊಂಡ್ರೆ ಹೀಗೆ ಸಾಮಾಜಿಕ ಹೋರಾಟಗಾರರು ಇಂಥ ಸಂಶೋಧನೆಯನ್ನು ಗಂಭೀರವಾಗಿ ಸ್ವೀಕರಿಸಲಿಕ್ಕೆ ಸಾಮಾಜಿಕ ಹೋರಾಟದ ಏಕತಾನತೆಯನ್ನು ಬಿಡಿಸ್ಕೊಳ್ಳಿಕ್ಕ ಅಥವಾ ಅದಕ್ಕೆ ಬೇರೆ ಕಾರಣಗಳಿರುತ್ತಾ, ಅಥವಾ ನಿಮಗೆ ಹೇಗೆ ಅದು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲಿಕ್ಕೆ ನಿಮಗೆ ಇನ್ಸ್ಪೈರ್ ಮಾಡಿ? ಅಂದರೆ ಅದನ್ನು ಎರಡು ಥರನೂ ಹೇಳ್ಬೋದು. ಅಂದರೆ ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ, ಕಳೆದ 20 ವರ್ಷಗಳಲ್ಲಿ ನಾವು ಬಿಡಿ ಬಿಡಿಯಾದ ಹೋರಾಟಗಳಲ್ಲಿ ತೊಡಗಿದ್ದೀವಿ ಹೊರತು ಸುದೀರ್ಘವಾಗಿ ನಿರಂತರವಾಗಿ ಹೋರಾಟ ನಮ್ಮನ್ನು ಎಂಗೇಜ್ ಮಾಡಿಲ್ಲ. ಹಾಗಾಗಿ ನಾವು ಬಿಡುವನ್ನು ಹೆಂಗೆ ಕಳಿಬೇಕು? ನಾವು ಸ್ವಲ್ಪ ಜಾಸ್ತಿ ಓದೋದು, ಜಾಸ್ತಿ ಅಧ್ಯಯನ ಮಾಡೋದು ಅಂತಿಲ್ಲ. ಯಾಕಂದರೆ ರೈತ ಚಳುವಳಿ, ದಲಿತ ಚಳುವಳಿಗಳೆಲ್ಲವೂ ಕೂಡ ಈಗ ಆ ಭಾರತದಲ್ಲಿಲ್ಲ, ನಮ್ಮನ್ನು ಫುಲ್ ಎಂಗೇಜ್ ಮಾಡೋಂಗಿಲ್ಲ. ಕಮ್ಯುನಿಸ್ಟ್ ಚಳುವಳಿಯೂ ಎಂಗೇಜ್ ಮಾಡೋಂಗಿಲ್ಲ, ಟ್ರೇಡ್ ಯೂನಿಯನ್ನೂ ಎಂಗೇಜ್ ಮಾಡೋಂಗಿಲ್ಲ. ಯಾವ ಚಳುವಳಿ ನಮ್ಮನ್ನು ಫುಲ್ ಟೈಮ್ ಎಂಗೇಜ್ ಮಾಡೋಕ್ಕಾಗುತ್ತೆ? ಯಾಕಂದ್ರೆ ನಾವು ಫುಲ್ ಟೈಮರ್ಸ್ ಅಲ್ಲ, ಪಾರ್ಟಿ ವರ್ಕರ್ಸ್ ಅಲ್ಲ. ಚಳುವಳಿಗಳು ಹಂಗೆ ನಾವು ಚಳುವಳಿಗಳ ಸಂಗಾತಿಗಳಾಗಿದ್ದವರು. ನಾವು ಇವಾಗ ಒಂದು ರೀತಿಯಲ್ಲಿ ಸ್ವಲ್ಪ ಈ ರಾಜಕೀಯದ ಮಧ್ಯೆ ಬಿಡುವ ಅನ್ನೋ ಥರದ ಸಮಯದಲ್ಲಿ ಇದ್ದೀವಿ. ಮತ್ತು ಅದು ಯಾವಾಗಲೂ ಬೇರೆ ಥರದ ಹೋರಾಟ ಶುರುವಾಗ್ಬಿಡ್ಬೋದು, ಅದು ಯಾವ ಕಾಲಕ್ಕೋ ಬೇರೆ. ಅಲ್ಲಿವರೆಗೂ ಮತ್ತೆ ನಾವು ಮಾಡಬೇಕಾಗಿರೋದು ಏನು? ಇದು ಪೊಲಿಟಿಕಲ್ ವರ್ಕೆ, ಕಲ್ಚರಲ್ ಪಾಲಿಟಿಕ್ಸ್. ಓದು, ಅಧ್ಯಯನ ಮಾಡು, ಇಲ್ಲಿರುವ ಮೂಲ ಏನು ಸತ್ಯಗಳೇನಿದೆ ಅವನು ಹುಡುಕು, ಅದನ್ನು ಜನಕ್ಕೆ ಹೇಳ್ತಾ ಹೋಗು. ಅದು ಕೂಡ ಏನು ಸ್ಪೇಡ್ ವರ್ಕೆ, ನೀವು ಮನಸ್ಥಿತಿಯನ್ನು ಹದಗೊಳಿಸೋ ಕೆಲಸವೇ. ಹಾಗಾಗಿ ಏಕತಾನತೆಯಿಂದ ಬಿಡಿಸ್ಕೊಳಕ್ಕಲ್ಲ, ಅದೇ ಸರಿ ಸದುಪಯೋಗ ಮಾಡ್ಕೊಳಕ್ಕೆ ನಮ್ಮ ಬಿಡುವನ್ನು. ಈ ಇದೊಂದು ಅವಕಾಶ ಕೊಟ್ಟಂತಹ ಪದ ಸಾಂಸ್ಕೃತಿಕ ವೇದಿಕೆಗೆ ಮತ್ತು ಎಲ್ಲರಿಗೂ ಕೂಡ ಧನ್ಯವಾದಗಳು. ಮತ್ತು ಇಲ್ಲಿ ನಮ್ಮ ಜೊತೆ ಬಂದ ಪ್ರಶ್ನೆಗಳನ್ನು ಕೇಳಿದಂತಹ ಗೆಳೆಯ ಗೆಳತಿಯರಿಗೂ ಕೂಡ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.